वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं. ಕರ್ಮಯುಗದಲ್ಲಿ ಭಗವಂತ ನಾವು ಯಾವ ರೀತಿಯಾದಂತಹ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಹೋದರೆ, ಯಾರಿಗೆ ಈ ಕರ್ಮದ ಫಲ ಅಂಟೋದಿಲ್ಲ ಅನ್ನೋದನ್ನು ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಏಕೆಂದರೆ ನಮ್ಮ ತುಂಬ ಜನದ ಇದಿರುತ್ತಲ್ವ, ಕೆಲವರು ಏನೂ ಮಾಡೋದೇ ಇಲ್ಲ, ಅವರಿಗೆ ಹಾಗಾದರೆ ಕರ್ಮ ಸುತ್ತಕೊಳ್ಳೋದಿಲ್ವಾ, ಅಥವಾ ಯಾರ್ಯಾರಿಗೆ ಕರ್ಮ ಸುತ್ತಕೊಳ್ಳೋದಿಲ್ಲ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಹೋಗ್ತಾನೆ. ನಮ್ಮ ವಿಹಿತವಾದ ಕರ್ಮಗಳೇ ದೊಡ್ಡ ಆರಾಧನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಾವು ಏನು ನಮ್ಮ ಪ್ರತಿನಿತ್ಯದ ಕಾಯಕವನ್ನು ಮಾಡ್ತಾ ಇದ್ದೀವಿ, ಅದನ್ನು ಸಂಪೂರ್ಣವಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ನಾವು ಏನು ಅರ್ಪಿಸ್ತೀವಿ ಅದೇ ನಿಜವಾದ ಆರಾಧನೆ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ನಾನು ಯಾವಾಗಲೂ ಹೇಳುವಂತಹ ಶ್ಲೋಕ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ಅಂದರೆ, ನಾವು ಕೇವಲ ಅವನ ಹೆಸರನ್ನು, ಅವನ ಒಂದು ನಾಮದ ಚಿಂತನೆ ಮಾಡಿದ್ರೆ ಸಾಕು, ಭಗವಂತ ನಮಗೇನೇನು ಬೇಕೋ ಅದನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ನಾವು ಅಂದ್ಕೊತಾ ಇದ್ದೀವಿ, ಅಯ್ಯೋ ಇವತ್ತು ಇವ್ರಿಗೆ ಅದು ಮಾಡಿದೆ, ಅವರಿಗೆ ಇದು ಮಾಡಿದೆ, ನನಗೆ ಅದರಿಂದ ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಬರಲಿಲ್ಲ. ವಿ ಥಿಂಕ್ ಲೈಕ್ ದಟ್. ಈಗ ಉದಾಹರಣೆ, ಬ್ಯಾಂಕಲ್ಲಿ 500 ರೂಪಾಯಿ ಇಟ್ಬಿಟ್ಟು ಮರ್ತು ಬಿಡ್ತೀವಿ, ಅಥವಾ ಪೋಸ್ಟ್ ಆಫೀಸಲ್ಲಿ ಒಂದು 200 ರೂಪೀಸ್ ಇಟ್ಬಿಟ್ಟು ಮರ್ತು ಬಿಟ್ಟಿದ್ದೀವಿ ಅಂದ್ಕೊಳ್ಳೋಣ. ನಾವು ಮರ್ತು ಬಿಟ್ಟಿದ್ದೀವಿ ಅಂತ ಅಂದ ಮಾತ್ರಕ್ಕೆ ಅವರು ಪೋಸ್ಟ್ ಆಫೀಸ್ ಅವರು ಆಗ್ಬೋದು ಅಥವಾ ಬ್ಯಾಂಕ್ನವ್ರು ಆಗ್ಬೋದು ಆ ದುಡ್ಡನ್ನು ಸುಮ್ಮನೆ ಇಟ್ಕೊಂಡಿರ್ತಾರಾ? ಇಲ್ಲ. ಯಾವತ್ತೋ ಒಂದಿನ ನಾವು ಹೋಗಿ ಕೇಳಿದಾಗ ಅಥವಾ ನಮ್ಗೆ ಅವಶ್ಯಕತೆ ಇದೆ ಅಂದಾಗ ನಾವು ಬ್ಯಾಂಕಿಗೆ ಹೋದಾಗ ಅದಕ್ಕೆ ಅದು ಎಷ್ಟೋ ಬಡ್ಡಿ ಬೆಳೆದು ನಮ್ಮ ದುಡ್ಡು ಜಾಸ್ತಿ ಆಗಿರುತ್ತೆ. ಹಾಗೆಯೇ ಇಲ್ಲಿ ನಾವು ಮಾಡಿದ ಸತ್ಕರ್ಮಗಳು ಸಹ ಅಷ್ಟೇ. ನಮಗೆ ಗೊತ್ತಿಲ್ಲ, ಅಯ್ಯೋ ನಾನು ಇವತ್ತು ಈ ಕೆಲಸ ಮಾಡಿದೆ, ಇದರಿಂದ ನನಗೆ ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಅದು ಯಾವತ್ತೋ ಒಂದಿನ ರಿಟರ್ನ್ಸ್ ಆಗಿ ಬಂದೇ ಬರುತ್ತೆ. ಅದು ಹೇಗೆ ಬರುತ್ತಪ್ಪ ಅಂದರೆ, ಬಡ್ಡಿ ಚಕ್ರ ಬಡ್ಡಿ ಸಮೇತ ಬಂದ ಹಾಗೆ ನಮಗೆ ಭಗವಂತ ಕೈ ಹಿಡಿದು ನಡೆಸ್ತಾನೆ. ಆ ನಂಬಿಕೆ ಭಗವಂತನ ಮೇಲೆ ನಮಗಿರಬೇಕು ಅಷ್ಟೆ. ಯಾವುದೋ ಒಂದು ರೂಪದಲ್ಲಿ ನಾವು ಹೇಳ್ತೇವಲ್ಲ, ದೈವ ಮನುಷ್ಯ ರೂಪೇಣ ಅನ್ನೋ ಹಾಗೆ ಮನುಷ್ಯನ ರೂಪದಲ್ಲಿ ನಮಗೆ ಯಾವಾಗ ಯಾವ ಸಹಾಯ ಬೇಕೋ ಆ ಸಹಾಯವನ್ನು ಭಗವಂತ ಖಂಡಿತವಾಗ್ಲೂ ನಮಗೆ ಮಾಡ್ತಾನೆ ಅಂತ ಧೈರ್ಯವಾಗಿ ಹೇಳುವಂತಹ ಕರ್ತವ್ಯಗಳು ಭಗವಂತ ಕೊಡ್ತಾನೆ ಅಂತ ನಾನು ಅನ್ಕೊತೀನಿ. ಇನ್ನು 16 ಶ್ಲೋಕದ ಅರ್ಥಗಳನ್ನು ತಿಳ್ಕೊಂಡ್ವಿ. 17 ಶ್ಲೋಕದ ಅರ್ಥಕ್ಕೆ ನಾವು ಹೋದಾಗ, ಈ 17ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಏನು ಹೇಳ್ತಿದ್ದಾನಪ್ಪ 17ನೇ ಶ್ಲೋಕದಲ್ಲಿ ಅಂದರೆ, ಯಹ ಅಂದರೆ ಯಾವ ಅನ್ನುವ ಅರ್ಥ ಬರ್ತಾ ಹೋಗುತ್ತೆ. ತು ಆದರೆ, ಆತ್ಮರತಿಹಿ ಅಂದರೆ ಆತ್ಮದಲ್ಲಿ ಸುಖ ಪಡೆಯುವವನಿಗಾಗಿ, ಏವ ಖಂಡಿತವಾಗಿಯೂ, ಸ್ಯಾತ್ ಇರುತ್ತಾನೋ, ಆತ್ಮತೃಪ್ತ ಆತ್ಮ ಪ್ರಕಾಶಿತನಾಗಿ, ಛ ಮತ್ತು ಮಾನವ ಮನುಷ್ಯನು, ಆತ್ಮಾನಿ ತನ್ನಲ್ಲಿ, ಏವ ಮಾತ್ರ, ಛ ಮತ್ತು ಸಂತುಷ್ಟ ಪೂರ್ಣ ತೃಪ್ತನಾಗಿ, ತಸ್ಯ ಅವನಿಗೆ ಕಾರ್ಯಂ ಕರ್ತವ್ಯವು ನ ವಿದ್ಯತೆ ಇರುವುದಿಲ್ಲ. ಅಂದರೆ ಇದರ ಅರ್ಥ ಏನಪ್ಪ, ಯಾರಿಗೆ ಇದರ ಪಾಪ ಸುತ್ತಕೊಳ್ಳೋದಿಲ್ಲ ಅಂತ ನಾವೇನಾದರೂ ನೋಡೋದಾದರೆ, ನಾವು ಅಂದರೆ ಜನರಲ್ ಆಗಿ ಥಿಂಕ್ ಮಾಡೋಣ. ಪ್ರತಿನಿತ್ಯ ನಾವು ಎದ್ದೇಳ್ತಿದ್ದ ಹಾಗೆ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ತೀವಿ, ಸ್ನಾನ ಸಂಧ್ಯಾದಿ ವಂದನೆಗಳನ್ನು ಮುಗಿಸಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ಇದು ನಾವು ಚಿಕ್ಕಂದಿನಿಂದ ನಡ್ಕೊಂಡ್ಬಂದಿರುವಂತಹ ಸಿಸ್ಟಮ್ ಅಲ್ವಾ. ಸ್ನಾನ ಮಾಡದೆ ಭಗವಂತನ ಆರಾಧನೆ ಮಾಡಬಾರ್ದು, ಸ್ನಾನ ಮಾಡದೆ ದೇವರನ್ನ ಪೂಜೆ ಮಾಡಬಾರ್ದು, ಸಹಸ್ರನಾಮಗಳನ್ನು ಹೇಳಬಾರ್ದು. ಈ ರೀತಿಯಾದಂತಹ ಕೆಲವು ನಡವಳಿಕೆಗಳು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಹೋಗ್ಬಿಟ್ಟಿದೆ. ಆದರೆ ಕುಂಭಮೇಳಕ್ಕೆ ಬಂದಿದ್ದಾರಲ್ವಾ, ಅದರಲ್ಲೊಬ್ಬರು ಚೋಟು ಸ್ವಾಮಿ ಅಂತ ಇದ್ದಾರಂತೆ. ಬಹುಶಃ ನೀವೆಲ್ಲರೂ ನ್ಯೂಸಲ್ಲಿ ನೋಡಿದ್ದೀರಾ ಅಂತ ಅನ್ಕೊತೀನಿ. ಅವರು ಎಷ್ಟೋ ವರ್ಷ ಆಯ್ತಂತೆ ಅವರು ಸ್ನಾನನೇ ಮಾಡಿಲ್ವಂತೆ.
ನೋಡಿ, ಒಂದಿನ 2 ದಿನ ಅಲ್ಲ, ಎಷ್ಟೋ ವರ್ಷ ಅವರ ದೇಹದಿಂದ ಯಾವುದೇ ರೀತಿಯಾದಂತಹ ದುರ್ಗಂಧ ಬಂದಿಲ್ವಂತೆ. ಅವರನ್ನು ನೋಡೋಕ್ಕೆ ಎಷ್ಟೋ ಜನ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರಂತೆ. ಅಂದರೆ ನಾವು ಈ ನಿತ್ಯ ಕರ್ಮಗಳನ್ನು ಮಾಡಲಿಲ್ಲ ಅಂದರೂ ನಮಗೆ ಪಾಪ ಸುತ್ತಕೊಳ್ಳೋದಿಲ್ವಾ? ನೋಡಿ, ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ಇಲ್ಲಿ ನಮಗೆ ಕೃಷ್ಣ ಹೇಳ್ಕೊಡ್ತಾ ಇದ್ದಾನೆ. ಅದ್ರ ಜೊತೆ ಹೇಳ್ತಾ ಇದ್ದಾನೆ, ನಾವು ಎಷ್ಟೋ ಜನ ಸಾಧುಗಳು ಅಥವಾ ಸನ್ಯಾಸಿಗಳು ತಿಂಗಳಗಟ್ಟಲೆ ಅವರು ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾರೆ. ಅವರು ನಿತ್ಯ ಕರ್ಮಗಳನ್ನು ಮಾಡೋದಿಲ್ಲ, ಅಥವಾ ಅವರು ಯಾವುದೇ ರೀತಿಯಾದಂತಹ ಅವರ ಕರ್ಮಗಳು, ಅಂದರೆ ಉದಾಹರಣೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋದಿರ್ಬೋದು, ಅಥವಾ ಅಪ್ಪ ಅಮ್ಮನ ನೋಡ್ಕೊಳ್ಳೋದಿರ್ಬೋದು, ಅಥವಾ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋದಿರ್ಬೋದು, ಇದು ಯಾವುದೂ ಮಾಡಲೇ ಇಲ್ಲ. ಈಗ ನೀನು ಹೇಳ್ತಾ ಇದೆಯಲ್ವಾ ಕೃಷ್ಣ, ಇದನ್ನೆಲ್ಲವೂ ಮಾಡೋದು ಸಹ ಆರಾಧನೆ ಅಂತ. ಹಾಗಿದ್ರೆ ಇವ್ರುಗಳೆಲ್ಲ ಅದು ಯಾವುದನ್ನೂ ಮಾಡ್ತಾನೆ ಇಲ್ಲ, ಹಾಗಿದ್ರೆ ಅವರಿಗೆ ಇದು ಪಾಪ ಸುತ್ತಕೊಳ್ಳುತ್ತಾ ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ಈ 17ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಕರ್ಮ ಮಾಡುತ್ತಿಲ್ಲ ಅಂದವರಿಗೆ ಪಾಪ ಬರೋದಿಲ್ಲ. ಅದೇ ರೀತಿ ಯಾವ ವ್ಯಕ್ತಿ, ಅಂದರೆ ಇಲ್ಲಿ ಯಥ ಮಾನವ ಅಂತ ಇಲ್ಲಿ ಒಂದು ಪದ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ಮಾನವ ಅಂದ ತಕ್ಷಣ ನಾವೆಲ್ಲರೂ ಅಂದ್ಕೊಳ್ಳೋದೇನು ಅಂದರೆ ಮನುಷ್ಯರು ಅಂತ ಹೇಳ್ತಾ ಇದ್ದೀವಿ. ಆದರೆ ಹೌದು, ಅದು ಮನುಷ್ಯರೇ. ಆದರೆ ಈ ಶ್ಲೋಕದಲ್ಲಿ ಇಲ್ಲಿ ಮಾನವ ಅಂತ ಯಾರನ್ನು ತಗೊಳ್ತಾ ಇದ್ದಾರಪ್ಪ ಅಂದರೆ ಜ್ಞಾನಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಮನು ಪ್ಲಸ್ ಅವಬೋಧನೆ ಈಸ್ ಈಕ್ವಲ್ ಟು ಮಾನವ ಅಂತ ತಗೊಳ್ತಾ ಇದ್ದಾರೆ. ಅಂದರೆ ಅವಬೋಧನೆ ಅಂದರೆ ಜ್ಞಾನ ಅಂತ. ಯಾವ ಮನುಷ್ಯನಿಗೆ ಜ್ಞಾನದ ಬೆಳಕಿದೆಯೋ, ಅಂದರೆ ಜ್ಞಾನದ ಮಾರ್ಗದಲ್ಲಿ ಅವನು ಹೋಗ್ತಾನೋ, ಅವನಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪಗಳಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಈಗ ಉದಾಹರಣೆ ಹೇಗೆ ತಗೋಬೇಕಪ್ಪ ಅಂತಂದರೆ, ಯಾರಪ್ಪ ಸ್ಟೂಡೆಂಟು? ನಿಜವಾದ ಸ್ಟೂಡೆಂಟ್ಸ್ ಯಾರು? ಯಾರು ಸ್ಕೂಲಿಗೆ ಹೋಗೋದೇ ಇಲ್ವಾ ಅವರು ಸ್ಟೂಡೆಂಟಾ? ಅಂದರೆ ಚಿಕ್ಕವರು ಇದ್ದಾರಲ್ಲ ಅವರೆಲ್ಲರೂ ಸ್ಟೂಡೆಂಟ್ಸಾ ಅಂತ ತಗೊಳ್ಳೋದಾದರೆ ಇಲ್ಲ, ಚಿಕ್ಕವರೆಲ್ಲರೂ ಸ್ಟೂಡೆಂಟ್ಸ್ ಅಲ್ಲ. ಯಾರು ಸ್ಕೂಲಿಗೆ ಹೋಗ್ತಾರೋ ಅವರು ಸ್ಟೂಡೆಂಟ್ಸ್ ಅಂತ ನಾವು ಉತ್ತರ ಹೇಳ್ತೀವಿ ಅಲ್ವಾ? ಅಂದರೆ ಯಾರು ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಾರೋ ಅವರು ಸ್ಟೂಡೆಂಟು, ಸ್ಕೂಲಿಗೆ ಹೋಗದೆ ಮನೇಲಿದ್ದರೆ ಅವರು ಸ್ಟೂಡೆಂಟ್ ಅಲ್ಲ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಬರೀ ಸ್ಕೂಲಿಗೆ ಹೋದವರೆಲ್ಲ ಸ್ಟೂಡೆಂಟ್ಸ್ ಅಲ್ಲ, ಯಾರು ಜ್ಞಾನದ ಅಪೇಕ್ಷೆಯನ್ನು ಇಟ್ಟುಕೊಂಡು ಶಾಲೆಗೆ ಹೋಗ್ತಾರೋ ಅವರು ಮಾತ್ರ ವಿದ್ಯಾರ್ಥಿಗಳು. ನಮ್ಮನ್ನು ಕೇಳಿದ್ರೆ ಏನು ಹೇಳ್ತೀವಿ? ಯಾರು ವಿದ್ಯಾರ್ಥಿ ಅಂದರೆ ಯಾರು ಸ್ಕೂಲಿಗೆ ಹೋಗ್ತಾರೋ, ಯಾರು ಕಾಲೇಜಿಗೆ ಹೋಗ್ತಾರೋ ಅವರೆಲ್ಲ ಸ್ಟೂಡೆಂಟ್ಗಳು. ಯಾರು ಮನೇಲಿರ್ತಾರೋ ಅವರೆಲ್ಲ ಸ್ಟೂಡೆಂಟ್ಗಳಲ್ಲ. ಉದಾಹರಣೆ ಈಗ ಜಸ್ಟ್ ಎಕ್ಸಾಂಪಲ್ ತೊಗೊಳ್ತಾ ಇರೋದಷ್ಟೇ. ಈಗ 7ನೇ ಕ್ಲಾಸ್ ಆದಮೇಲೆ ಅವ್ರು ಯಾರೋ ಒಬ್ಬ ಹುಡುಗ ಸ್ಕೂಲಿಗೆ ಹೋಗೇ ಇಲ್ಲ, ಅಲ್ಲಿಗೆ ಅವ್ನು ಸ್ಟೂಡೆಂಟಾ? ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಹೇಳ್ತಾ ಇರೋದೇನು ಅಂದರೆ, ನೀನು ಸ್ಟೂಡೆಂಟ್ ಅಥವಾ ವಿದ್ಯಾರ್ಥಿ ಅಂತ ಕರಿಬೇಕು ಅಂದರೆ ಆತ ಶಾಲೆಗೆ ಹೋಗೋದಷ್ಟೇ ಅಲ್ಲ, ಆ ಶಾಲೆಯಲ್ಲಿ ಶಿಕ್ಷಕರು ಏನೆಲ್ಲ ಹೇಳ್ಕೊಡ್ತಾರೋ ಅದಷ್ಟನ್ನು ಕಲಿಯುವವನು, ಜ್ಞಾನಾರ್ಜನೆ ಮಾಡುವವನು ನಿಜವಾದ ವಿದ್ಯಾರ್ಥಿ ಅಂತ. ಹಾಗೆಯೇ ಇಲ್ಲಿ ಮಾನವರು ಅಂದರೂ ಸಹ ನಾವೇನು ಅನ್ಕೊತಿದ್ದೀವಿ? ನಾವೆಲ್ಲರೂ ಮಾನವರು. ನೋ, ಇಲ್ಲಿ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯವನ್ನು ಶುರು ಮಾಡ್ತಾನೆ. ನಮ್ಮೆಲ್ರಿಗೂ ಗೊತ್ತು, ಬ್ರಹ್ಮನಲ್ಲೂ ಕುಳಿತು ಸಹ ವಿಷ್ಣು ಆ ಸೃಷ್ಟಿ ಕಾರ್ಯವನ್ನು ವಿಷ್ಣುವೇ ಮಾಡ್ತಾನೆ ಅಂತ. ಆದರೆ ಇಲ್ಲಿ ಆ ರೀತಿ ಸೃಷ್ಟಿ ಮಾಡಬೇಕಾದ್ರೆ ಬ್ರಹ್ಮ ಸುಂದರವಾದ ಈ ಭೂಮಿಯನ್ನು ಮಾಡ್ತಾನಂತೆ. ಇಲ್ಲಿ ಹಸಿರು, ಪ್ರಾಣಿ, ಪಕ್ಷಿ, ನದಿ, ಜಲ, ಚರ ಎಲ್ಲವನ್ನ ಮಾಡ್ತಾನೆ. ಎಲ್ಲವನ್ನ ಮಾಡಿದ್ರೂ ಸಹ ಆ ಬ್ರಹ್ಮನಿಗೆ ಒಂದು ಸಂತೃಪ್ತಿ ಅಥವಾ ಖುಷಿ ಅನ್ನೋದು ಇರೋದೇ ಇಲ್ಲ, ಆನಂದ ಇರೋದೇ ಇಲ್ವಂತೆ. ಯಾಕೆ ಅಂತ ಅಂದರೆ ಇದೆಲ್ಲವನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಹೇಗೆ ಸೃಷ್ಟಿ ಮಾಡಿದ್ದೀನಿ ಅಂದರೆ ಭಗವಂತ ಕೊಟ್ಟಂತಹ ವೇದದ ಜ್ಞಾನದಿಂದ ನಾನು ಇದನ್ನು ಸೃಷ್ಟಿ ಮಾಡಿದ್ದೀನಿ. ನಮ್ಮೆಲ್ರಿಗೂ ಗೊತ್ತು, ಹಯಗ್ರೀವ ಅವತಾರದಲ್ಲಿ ಮೊದಲು ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಭಗವಂತ ಹಯಗ್ರೀವ ಅವತಾರದಲ್ಲಿ ಬ್ರಹ್ಮನಿಗೆ ಉಪದೇಶವನ್ನು ಕೊಡ್ತಾ ಹೋಗ್ತಾನೆ. ಆ ರೀತಿ ಉಪದೇಶ ಕೊಟ್ಟಂತಹ ವೇದದ ಸಾರದಿಂದಲೇ ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾ ಹೋಗ್ತಾನೆ. ಆದರೆ ಇಷ್ಟೊಂದೆಲ್ಲ ಸೃಷ್ಟಿ ಮಾಡಿದ್ರೂ ಸಹ ಬ್ರಹ್ಮನಿಗೆ ಖುಷಿನೇ ಆಗೋದಿಲ್ವಂತೆ. ಆದರೆ ಅವನಿಗೆ ಖುಷಿ ಆಗಿದ್ದು ಯಾವಾಗ ಅಂದರೆ ಮಾನವನನ್ನು ಸೃಷ್ಟಿ ಮಾಡಿದಾಗಂತೆ. ಯಾಕಪ್ಪ ಬ್ರಹ್ಮನಿಗೆ ಇಷ್ಟೊಂದು ಸುಂದರವಾದ ಪ್ರಪಂಚ ಸೃಷ್ಟಿ ಮಾಡಿದಾಗಲೂ ಖುಷಿ ಆಗದೆ ಇದ್ದಿದ್ದು ಮಾನವನನ್ನು ಸೃಷ್ಟಿ ಮಾಡಿದಾಗ ಖುಷಿ ಆಯಿತು ಅಂದರೆ, ಬ್ರಹ್ಮನಿಗೆ ಖುಷಿ ಆಯ್ತಂತೆ, ನಾನು ಯಾವ ಅಂಶದಿಂದ ಈ
ಪ್ರಪಂಚವನ್ನು ಸೃಷ್ಟಿ ಮಾಡಿದ್ನೋ ಅದರ ಸಾರ್ಥಕತೆಯಾಯಿತು. ಅಂದರೆ ಭಗವಂತನ ಜ್ಞಾನದಿಂದ, ಭಗವಂತನ ಆರಾಧನೆಯಿಂದ ನಾನು ಈ ಸೃಷ್ಟಿ ಮಾಡಿದೆ. ಆ ರೀತಿ ಭಗವಂತನನ್ನು ಆರಾಧನೆ ಮಾಡುವಂತಹ ಒಂದು ಜೀವಿ ಬಂತಲ್ಲ, ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಮಾನವ ಅಂತ ಅಂದರೆ ಮನು ಅವಬೋಧನೆ ಮಾನವ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಯಾರು ಜ್ಞಾನವನ್ನು ಪಡೆಯುತ್ತಾರೋ ಅವರು ಮಾನವರು. ಜ್ಞಾನವನ್ನು ಪಡೆದಾಗ ಅಂದರೆ ವೇದದ ಸಾರದ ಅಂಶವನ್ನು ನಾವು ತಿಳಿದಾಗ ನಮಗೆ ಗೊತ್ತಾಗುತ್ತೆ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ. ಆ ರೀತಿ ಹೇಗೆ ದೇವರನ್ನು ನೋಡಿದವರು ಕೇವಲ ಇನ್ನೂ ದೇವರ ಬಗ್ಗೆ ತಿಳ್ಕೋಬೇಕು, ಭಗವಂತನ ಬಗ್ಗೆ ಮತ್ತಷ್ಟು ತಿಳ್ಕೊಂಡು ನಾನು ಇನ್ನೂ ದೇವರಿಗೆ ಹತ್ತಿರವಾಗಬೇಕು ಅಂತ ಹೇಗೆ ತಿಳ್ಕೊತಾರೋ ಅವರು ನಿಜವಾದ ಜ್ಞಾನಿಗಳು. ದೇವರನ್ನು ನೋಡಿದವರು ಅಂದರೆ ಈಗ ಉದಾಹರಣೆ, ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡ್ಕೊಂಡು ಬಂದ್ವಿ ಅಂದರೆ ನಾವು ದೇವರನ್ನ ನೋಡಿದ್ವಾ ಅಂತ ನಾವು ನೋಡೋದಿದ್ರೆ ಅಲ್ಲ. ದೇವರನ್ನು ನೋಡುವುದರ ಜೊತೆ ಅಪರೋಕ್ಷ ಜ್ಞಾನಿ ಉಳ್ಳವರು ಮಾನವರು. ಅಪರೋಕ್ಷ ಜ್ಞಾನಿ ಅಂದರೆ ಏನು? ಭಗವಂತ ನೀನೇ ಬೇಕು, ನೀನಿಲ್ಲ ಅಂದರೆ ನನಗಿನ್ಯಾರೂ ಬೇಡ, ಇನ್ಯಾವುದೂ ಬೇಡ. ನೋಡಿ, ಅಲ್ಲೂ ಆಸೆ ಇದೆ, ಕಾಮನೆಗಳಿದೆ. ಎಂತಹ ಕಾಮನೆ? ನನಗೆ ಭಗವಂತನೇ ಬೇಕು, ಭಗವಂತ ಬಿಟ್ಟ ನನಗಿನ್ಯಾರೂ ಬೇಡ. ಅದೇ ರೀತಿ ಇಲ್ಲಿ ಇನ್ನೊಂದು ಪದವನ್ನು ಉಪಯೋಗಿಸ್ತಾ ಇದ್ದಾರೆ, ಆತ್ಮರತಿ. ಆತ್ಮರತಿ ಅಂದ್ರೇನು? ರಥಿ ಅಂದರೆ ಏನು? ನಮಗೆ ರಥಿ ಅಂದ ತಕ್ಷಣ ಮನ್ಮಥ, ರಥಿ ಇವರೇ ನೆನಪಾಗ್ತಾರೆ ಅಲ್ವಾ? ಆದರೆ ನಿಜವಾಗ್ಲೂ ರಥಿ ಅಂದರೆ ಏನಪ್ಪ ಅಂತ ಅಂದರೆ ಅರ್ಥ ಯಾರ ಸಹಾಯವೂ ಇಲ್ಲದೆ ಖುಷಿ ಪಡುವವನು. ಉದಾಹರಣೆ, ನಾವೆಲ್ಲರೂ ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ನಮ್ಮ ಖುಷಿ ಏನಾಗಿದೆ ಇನ್ನೊಬ್ಬರಿಂದ ದೊರಕ್ತಾ ಇದೆ. ಉದಾಹರಣೆ ಹೇಳಬೇಕು ಅಂದರೆ ನಾವೆಲ್ಲರೂ ಅತಿ ಹೆಚ್ಚು ಗೃಹಿಣಿಯರಾಗಿರೋರು ನಮಗೆ ಯಾವಾಗ ಖುಷಿ ಸಿಕ್ಕುತ್ತಪ್ಪ ಅಂತ ಅಂದರೆ ಗಂಡ ನಮಗೆ ಹೊಗಳಿದಾಗ, ಅಥವಾ ಮಕ್ಕಳು ಅಮ್ಮ ಇವತ್ತು ತಿಂಡಿ ಚೆನ್ನಾಗಿತ್ತಮ್ಮ, ಯು ಆರ್ ದ ಬೆಸ್ಟ್ ಕುಕ್ ಅಂತ ಅಂದಾಗ ನಮಗೆ ಖುಷಿ ಆಗುತ್ತೆ. ಅಥವಾ ಮನೆಯಲ್ಲಿರುವಂತಹ ಸದಸ್ಯರು ಅಯ್ಯೋ ಎಷ್ಟೊಂದು ಕೆಲಸ ಮಾಡ್ತೀಯ ಅಲ್ವಾ ಅಂತ ಅಂದ ತಕ್ಷಣ ನಮಗೆ ಖುಷಿ ಆಗುತ್ತೆ. ನೋಡಿ, ಅಂದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಬೇರೊಬ್ಬರಿಂದ ನಮಗೆ ಖುಷಿ ಸಿಗ್ತಾ ಇದೆ. ನಮಗೆ ಖುಷಿ ಸಿಗ್ತಾ ಇದೆಯಾ? ಇಲ್ಲ. ಅಲ್ಲಿ ಆತ್ಮರತಿ ಇಲ್ಲ. ಅಂದರೆ ಇಲ್ಲಿ ಆತ್ಮರತಿ ಯಾವಾಗ ದೊರಕುತ್ತಾ ಹೋಗುತ್ತಪ್ಪ ಅಂತ ಅಂದರೆ ದೇವರನ್ನು ಒಳಗಿನಿಂದ ನೋಡುವುದು ನಿಜವಾದ ಆತ್ಮರತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದೆ, ನಾನು ದೇವರನ್ನು ನೋಡಿದೆ, ತುಂಬ ಖುಷಿ ಆಯಿತು ಅಲ್ಲ. ನಿನ್ನೊಳಗಿರುವ ದೇವರನ್ನು ನೀನು ಕಂಡಾಗ, ಧ್ಯಾನಕ್ಕೆ ಕುಳಿತಾಗ ನಿನಗೆ ಒಂದು ಆನಂದದ ಅನುಭವ ಏನಾಗತ್ತೆ, ಅದು ನಿಜವಾದ ಆತ್ಮರತಿ. ನೀನು ಬೇರೆಲ್ಲೋ ಹುಡುಕಬೇಡ ಭಗವಂತನನ್ನು, ನಿನ್ನಲ್ಲಿ ಇದ್ದಾನೆ, ಅದು ನಿಜವಾದ ಸಂತೋಷ. ಯಾರು ಹೊಗಳಲಿಲ್ಲ ಅಂದ್ರೂ ನಾನು ಸಂತೋಷವಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿಗೆ ನಾವು ಯಾವಾಗ ಹೋಗಿ ತಲುಪುತ್ತೀವಿ, ಅದು ನಿಜವಾದ ಸಂತೋಷ, ನಿಜವಾದ ಆನಂದ. ಯಾರು ಬೈದರೂ ನಾವು ಖುಷಿಯಾಗಿರ್ತೀವಿ. ಯಾಕೆಂದರೆ ಭಗವಂತ ನನ್ನಲ್ಲಿದ್ದಾನೆ, ನಾನು ಭಗವಂತನನ್ನು ನೋಡಿದ್ದೀನಿ, ಹಾಗಾಗಿ ನಾನು ಖುಷಿಯಾಗಿದ್ದೀನಿ ಅನ್ನುವ ಏನು ಒಂದು ಮನಸ್ಥಿತಿ ಬರುತ್ತೆ, ಅದು ನಿಜವಾದ ಸಂತೋಷ ಅಥವಾ ಆನಂದ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಈ 17ನೇ ಶ್ಲೋಕದಲ್ಲಿ ಉಪಯೋಗಿಸ್ತಿರುವ ಆತ್ಮರತಿ ಅಂತ ಅಂದರೆ ನಮ್ಮ ಒಳಗಿನ ಸಂತೋಷ. ಅಂದರೆ ನಾನು ಒಳ್ಳೆಯವನು ಅಥವಾ ನಾನು ಕೆಟ್ಟವರು ಅನ್ನೋದಕ್ಕಿಂತ ಅವನು ತುಂಬ ಒಳ್ಳೆಯವನು. ಯಾರು ಇಲ್ಲಿ ಅವನು ಅಂದರೆ ಭಗವಂತ. ಅಂದರೆ ನಾನು ಭಗವಂತನನ್ನು ನೋಡಿದ್ದೀನಿ, ನನ್ನೊಳಗೊಬ್ಬ ಭಗವಂತ ಇದ್ದಾನೆ, ಅವನು ನನ್ನ ಕೈಯಲ್ಲಿ ಪ್ರತಿಯೊಂದು ಒಳ್ಳೆಯ ಕೆಲಸವನ್ನೇ ಮಾಡಿಸ್ತಾನೆ, ಹಾಗೂ ಅವನು ಯಾವಾಗಲೂ ಸಹ ಸಂತೋಷವಾಗಿ ಇರುವ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನನ್ನದು ಅನ್ನೋ ಒಂದು ಮೈಂಡ್ ಸೆಟ್ ನಮಗೆ ಯಾವಾಗ ಬರುತ್ತೆ, ಅದು ನಿಜವಾದ ಆತ್ಮತೃಪ್ತಿ ಇರುವವರು ಅಂತ ಹೇಳ್ತಾ ಹೋಗ್ತಾರೆ. ಇನ್ನೂ ಹೇಳಬೇಕು ಅಂತ ಅಂದರೆ ದಾನದಲ್ಲೇ ತುಂಬ ದೊಡ್ಡ ದಾನ ಅನ್ನದಾನ ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ? ನಮ್ಮೆಲ್ರಿಗೂ ಗೊತ್ತು ಅನ್ನದಾನ ದೊಡ್ಡ ದಾನ ಅಂತ. ಯಾಕೆ ಅನ್ನದಾನಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾರೆ? ಬೇಕಾದಷ್ಟು ದಾನಗಳಿದೆ, ಆ ಎಲ್ಲ ದಾನಕ್ಕಿಂತ ಅನ್ನದಾನಕ್ಕೆ ಯಾಕಪ್ಪ ಅಷ್ಟೊಂದು ಪ್ರಾಶಸ್ತ್ಯ ಅಂತ ನಾವೇನಾದರೂ ನೋಡೋದಾದರೆ,
ನಾವು ಯಾವುದಕ್ಕೂ ಸಾಕು ಅನ್ನೋದಿಲ್ಲ. ಉದಾಹರಣೆ, ಅಮ್ಮನ ಮನೆಗೆ ಹೋಗ್ತೀವಿ, ಅಮ್ಮನ ಮನೆಗೆ ಹೋದಾಗ ಒಂದು ಸೀರೆ ಕೊಡ್ತಾರೆ, ಖುಷಿ ಆಯಿತು. 2 ಸೀರೆ ಕೊಡ್ತಾರೆ, ಖುಷಿ ಆಯಿತು. 3 ಸೀರೆ ಕೊಡ್ತಾರೆ, ವಾವ್. 4 ಸೀರೆ, ವಾವ್. ಯಾವುದೋ ಒಂದು ತಂಗಿ ಮದುವೆ ಇದೆ, ಒಂದು 10 ಸೀರೆ ತೊಗೊಂಡೆ, ಅಬ್ಬಾ ಎಲ್ಲೋ ಸಾಕು ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಅಲ್ವಾ? ಅಯ್ಯೋ, ಈ ಸೀರೆ ಬಿಟ್ಟು ಇನ್ನೂ ಆ ಸೀರೆ ತೊಗೋಬೇಕಿತ್ತು ಅಂತ ಯೋಚನೆ ಮಾಡ್ತೀವಿ. ಅಥವಾ ಒಡವೆಗಳಿರಬಹುದು, ಅಥವಾ ಮನೆ, ಆಸ್ತಿ ಪಾಸ್ತಿ, ನಾವು ಆಸ್ತಿ ಸಂಪಾದನೆ ಮಾಡ್ತಾನೆ ಇರ್ತೀವಿ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಸೈಟ್ ನಂಬರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಚಿಕ್ಕ ಕಾರು, ಏನೂ ಇಲ್ಲ ಎಂದಾಗ ಪುಟ್ಟ ಕಾರ್ ನಮಗೆ ವಾವ್ ಅನ್ನಿಸ್ತಿತ್ತು, ಈಗ 7 ಸೀಟರ್ಸ್ ಕಾರ್ ತೊಗೊಂಡಿರ್ತೀವಿ. ನಮಗೆ ಖುಷಿ ಆಯಿತಾ? ಸಾಕು ಅಂತ ಅಂದ್ವಾ? ಅನ್ನಲೇ ಇಲ್ಲ. ಸಾಕು ಅಂತ ಅನ್ನೋದು ಕೇವಲ ಆಹಾರಕ್ಕೆ ಮಾತ್ರ ಅಲ್ವಾ? ಉದಾಹರಣೆ, ಬಡಿಸ್ತಾ ನಾವು ಯಾರ್ದೋ ಮನೆಗೆ ಹೋಗ್ತೀವಿ, ಅಥವಾ ನಮ್ಮ ಮನೆಗೆ ಯಾರೋ ಬಂದಾಗ ನಾವು ಊಟವನ್ನು ಬಡಿಸ್ತಾ ಕೂತ್ಕೊತೀವಿ ಅಂತ ಅನ್ನೋಣ. ಇಲ್ಲ, ಇನ್ನೊಂದು ಸ್ವಲ್ಪ ತಿನ್ನ ಅಂದರೆ ನಮ್ಮ ಕೆಪಾಸಿಟಿ ಬಹುಶಃ ಒಂದು ಚಪಾತಿದಿತ್ತು ಅಂದರೆ ಅವರ ಪ್ರೀತಿಗೆ ಅವರು ಅಷ್ಟೊಂದು ರುಚಿಯಾಗಿ ಅಡುಗೆ ಮಾಡಿರ್ತಾರಲ್ಲ, ಅದಕ್ಕೆ ಚಪಾತಿ ಜೊತೆ ಇನ್ನೊಂದು ಸ್ವಲ್ಪ ರೈಸ್ ತಿನ್ಬೋದು, ಅಬ್ಬಬ್ಬಾ ಅಂದರೆ ಅನ್ನ ಮೊಸರು ತಿನ್ಬೋದು. ಇನ್ನೂ ಬಡಿಸ್ತೀನಿ ಅಂದರೆ ಪ್ಲೀಸ್ ನಿಮ್ಮ ಪ್ರೀತಿನ ದಯವಿಟ್ಟು ಆಹಾರದಲ್ಲಿ ತೋರಿಸ್ಬೇಡಿ ಅಂತ ನಾವು ಹೇಳ್ತೀವಿ ಅಲ್ವಾ? ಹಾಗೆಯೇ ಇಲ್ಲಿ ಸಾಕು ಅನ್ನೋ ಮನೋಭಾವ ಏನು ಬರುತ್ತೆ, ಅದು ನಿಜವಾದ ತೃಪ್ತಿ. ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ, ಇಲ್ಲ ರೀ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಊಟ, ಸಾಕು ದಯವಿಟ್ಟು ನನಗಿನ್ನು ಬಡಿಸ್ಬೇಡಿ, ನಾನು ನಿಜವಾಗ್ಲೂ ತೃಪ್ತಳಾಗಿದ್ದೀನಿ ಅಂತ ನಾವು ಹೇಳ್ತೀವಿ ಅಲ್ವಾ? ಹಾಗಾಗಿ ಅನ್ನದಾನಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾರೆ. ಆ ಸಾಕು ಅನ್ನೋ ಮನೋಭಾವ ಯಾವಾಗ ಬರುತ್ತೆ ಅದನ್ನು ತೃಪ್ತಿ ಅಂತ ಹೇಳ್ತಾ ಹೋಗ್ತಾರೆ. ನಾವು ಯಾವಾಗ ಆ ತೃಪ್ತಿಯನ್ನು ಪಡಿತೀವಪ್ಪ ಅಂತ ಅಂದಾಗ, ನಾವು ನಮ್ಮೊಳಗಿನ ಸಂತೋಷವನ್ನು ಹುಡುಕಿದಾಗ. ನಾನಾಗಲೇ ಹೇಳಿದ್ನಲ್ಲ, ಯಾರು ಹೊಗಳಲಿಲ್ಲ ಅಂದರೂ ನಾನು ಖುಷಿಯಾಗಿರ್ತೀನಿ, ನನ್ನ ಮುಖದ ಮೇಲೊಂದು ನಗು ಇರುತ್ತೆ ಅಂತ ಅಂದರೆ ಎಸ್, ನೀನು ತೃಪ್ತಳಾಗಿದ್ದೀಯಾ, ನಿನ್ನ ಒಳಗಿರುವ ಭಗವಂತನನ್ನು ನೀನು ಕಂಡಿದ್ದೀಯಾ ಅಂತ. ಅಂದರೆ ಭಗವಂತನನ್ನು ಕಂಡವರಿಗೆ ಹಾಗಿದ್ರೆ ತೃಪ್ತಿ ಇದೆಯಾ? ಅವ್ರಿಗೇನೂ ಬೇಡವಾ ಅಂತ ನೋಡೋದಾದರೆ ಇಲ್ಲ, ಅಂಥವ್ರಿಗೆ ತುಂಬ ಆಸೆ ಜಾಸ್ತಿ. ಅವ್ರಿಗೆ ಯಾವ ಥರ ಆಸೆನಪ್ಪ ಅಂತ ಅಂದರೆ, ನಾನು ಭಗವಂತನನ್ನು ಇನ್ನಷ್ಟು ನೋಡಬೇಕು, ಮತ್ತಷ್ಟು ನೋಡಬೇಕು, ಭಗವಂತ ನೀನು ನನ್ನ ಜೊತೆ ಸದಾ ಇರಪ್ಪ, ನನ್ನನ್ನು ಹೀಗೆ ಕಾಪಾಡಪ್ಪ. ಒಂದು ಸಲ ಭಗವಂತ ಕೈ ಹಿಡಿದ ನಮ್ಮನ್ನು ಎತ್ತುತ್ತಾ ಇದ್ದಾನೆ ಮೇಲೆ ಅಂದ ತಕ್ಷಣ ನಮಗೊಂದು ಆಸೆ ಶುರು ಆಗುತ್ತೆ. ಅದೆಂತಹ ಆಸೆನಪ್ಪ ಅಂದರೆ, ಭಗವಂತ ದಯವಿಟ್ಟು ಯಾವತ್ತೂ ಸಹ ನನ್ನ ಕೈಯನ್ನು ಬಿಡಬೇಡ, ನೀನು ಕೈ ಬಿಡುವಂತಹ ಸಂದರ್ಭ ಏನಾದರೂ ಬಂತು ಅಂದರೆ ಅದು ನನ್ನ ಕೊನೆಯ ಕ್ಷಣವಾಗಿರಲಿ ಅನ್ನುವಂತಹ ದೊಡ್ಡ ಆಸೆ ಅಲ್ವಾ? ಹೇಗೆ ಒಬ್ಬಳು ಪ್ರಿಯತಮೆ ತನ್ನ ಪ್ರೇಮಿಗೆ ಹೇಳ್ತಾಳೆ, ಏನಂತ, ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಲ್ವಾ, ಐ ಆಮ್ ಸೋ ಹ್ಯಾಪಿ, ಆದರೆ ನೀನು ಯಾವತ್ತೇ ನನ್ನನ್ನು ಪ್ರೀತಿಸೋದು ನಿಲ್ಲಿಸ್ಬಿಡ್ತೀಯಾ ಆವತ್ತು ದಟ್ ಈಸ್ ಮೈ ಲಾಸ್ಟ್ ಡೇ ಅಂತ ಹೇಗೆ ಹೇಳ್ತಾರೆ. ಹಾಗೆ ಭಗವಂತ, ನೀನು ನನ್ನನ್ನು ಪ್ರೀತಿಸ್ತಿದ್ಯಾ, ನೀನು ನನ್ನನ್ನು ಕೈ ಹಿಡಿದಿದ್ಯಾ, ನೀನು ಹೇಗೆ ಕೈ ಹಿಡಿದಿದ್ಯಾ ಅಂದರೆ ನೀನು ನನ್ನ ಕೈ ಬಿಡಬೇಡ. ನೀನು ಅಪ್ಪಿತಪ್ಪಿ ನೀನು ಕೈ ಬಿಟ್ಟೆ ಅಂದರೆ ಅದು ನನ್ನ ಕೊನೆಯ ಕ್ಷಣವಾಗಿರಲಿ. ಯಾಕೆ ಅಂತ ಅಂದರೆ ನಿನ್ನನ್ನು ನಾನು ಸೇರಬಹುದು. ನೋಡಿ, ಪ್ರಿಯತಮೆ ಹೇಳ್ತಾಳೆ, ನೀನೇನಾದ್ರು ಪ್ರೀತಿಸ್ಲಿಲ್ಲ ಅಂದರೆ ದಟ್ ಈಸ್ ಮೈ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಅಳ್ತಾಳೆ ಅವಳು. ಆದರೆ ಭಗವಂತನನ್ನು ಕಂಡವರು ಇನ್ನೂ ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ನೀನೇನಾದ್ರು ಕೈ ಬಿಟ್ಟೆ ಅಂದರೆ ಅವತ್ತು ನನ್ನ ಕೊನೆಯ ದಿನ ಆಗಲಿ, ಆವತ್ತು ನಾನು ನಿನ್ನನ್ನೇ ಸೇರಿಬಿಡ್ತೀನಿ. ಆ ರೀತಿ ಭಗವಂತನನ್ನು ನೋಡಬೇಕು. ಭಗವಂತ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ. ಇವತ್ತು ನಾನು ಸನ್ರೈಸ್ನ ನೋಡಿದ್ದೀನಿ ಅಂದರೆ, ಸೂರ್ಯೋದಯವನ್ನು ನೋಡಿದ್ದೀನಿ ಅಂದರೆ ಅರ್ಥ ನಾನು ಏನನ್ನಾದರೂ ಮತ್ತೆ ಸಾಧಿಸಬಹುದು ಅನ್ನೋದಕ್ಕೆ ನೀನೊಂದು ಅವಕಾಶವನ್ನು ಕೊಟ್ಟಿದ್ದೀಯಾ. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವಂತಹ ಮನಸ್ಥಿತಿ ನನಗೆ ಇರಲಿ ಅಲ್ವಾ? ನಾನು ಸುಮ್ಮನೆ ಮಲಗಿದ್ರೂ ಇವತ್ತು ಸೂರ್ಯಾಸ್ತ ಆಗುತ್ತೆ, ಮತ್ತೆ ನಾಳೆ ಸೂರ್ಯೋದಯ ಆಗುತ್ತೆ. ಆದರೆ ಇವತ್ತಿನ ಸೂರ್ಯೋದಯವನ್ನು ನಾನು ನೋಡಿದ್ದೀನಿ ಅಂದರೆ ಅರ್ಥ ಏನು? ನನ್ನಿಂದ ಎಷ್ಟು ಧರ್ಮ ಕಾರ್ಯವನ್ನು ಮಾಡಿಸೋದಕ್ಕಾಗುತ್ತೋ ಭಗವಂತ ಅಷ್ಟೂ ಧರ್ಮ ಕಾರ್ಯವನ್ನು ಮಾಡಿಸು ಅಂತ. ಹಾಗೆಯೇ ಈಗ ಉದಾಹರಣೆ ಹೇಗೆ ಅಂದರೆ, ನಾವು ಹೆಣ್ಣು ಹುಡಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ಳೋಣ. ಹೆಣ್ಣು ತುಂಬ ಚೆನ್ನಾಗಿರ್ತಾಳೆ, ತುಂಬ ಚೆನ್ನಾಗಿರ್ತಾಳೆ, ಒಳ್ಳೆ ಓದಿರ್ತಾಳೆ, ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಇರುತ್ತೆ. ಆದರೆ ಅವಳನ್ನು ಬೇಡ ಅಂತ ಅಂದ್ಬಿಡ್ತಾನೆ ಹುಡುಗ. ಯಾಕಪ್ಪ ಅಂತ ಅಂದರೆ ಅವಳಿಗೊಂದು ದೊಡ್ಡ ಕಾಯಿಲೆ ಇರುತ್ತೆ ಅಂತ. ನಾವು ಅಂತೀವಿ, ಅಯ್ಯೋ ಒಳ್ಳೆ ಮನೆತನ, ಒಳ್ಳೆ ಆಸ್ತಿ ಕೊಡ್ತಾರಂತೆ, ನೋಡೋಕ್ಕೆ ತುಂಬ ಚೆಂದ ಇದ್ದಾಳೆ ಹುಡುಗಿ,
ಆದರೂ ಬೇಡ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಆ ಹುಡುಗಿಗೆ ಏನೋ ಒಂದು ದೊಡ್ಡ ಕಾಯಿಲೆ ಇದೆ, ಆ ಹುಡುಗಿನ ಮದುವೆ ಆದರೆ ಆ ಹುಡುಗಿಯ ಜೊತೆ ನನಗೆ ಇನ್ನೂ ದುಃಖ ಬರುತ್ತೆ ಅನ್ನೋದು ಆ ಹುಡುಗನಿಗೆ ಗೊತ್ತಿರುತ್ತೆ ಅಲ್ವಾ? ಹಾಗೇ ನಾವು ಸಹ ಅಷ್ಟೇ. ಈಗ ಏನು ಆ ಹುಡುಗ ಬೇಡ ಅಂತ ಅಂದ, ಹಾಗೆಯೇ ನಮ್ಮ ಮನಸ್ಥಿತಿಯೂ ಹಾಗೆ ಇರಬೇಕು. ಈ ಪ್ರಾಪಂಚಿಕವಾಗಿ ನನಗೆ ಏನೆಲ್ಲ ದೊರಕತ್ತೆ, ಎಸ್ ಇದೆಲ್ಲ ನನಗೆ ಸಿಗ್ತಾ ಇದೆ, ಐಶ್ವರ್ಯ, ಇನ್ನೊಂದು ಸಂಪತ್ತು ಅಥವಾ ನನಗೆ ಗೌರವ ಎಲ್ಲ ದೊರಕ್ತಾ ಇದೆ, ಆದರೆ ಇದ್ಯಾವುದೂ ನನಗೆ ಬೇಡ. ಯಾಕೆ ಅಂದರೆ ನನಗೆ ಭಗವಂತ ಬೇಕು. ಅಂದರೆ ನನಗೆ ಇದು ಯಾವುದೂ ಬೇಡ ಅನ್ನೋ ಮನಸ್ಥಿತಿ ನಮಗೆ ಯಾವಾಗ ಬರುತ್ತೆ, ಅದು ನಿಜವಾದ ವೈರಾಗ್ಯ. ಅದನ್ನೇ 2ನೇ ಲೈನಲ್ಲಿ ಹೇಳ್ತಾ ಇದ್ದಾರೆ, ನನಗೇನೂ ಬೇಡ, ನನಗೆ ಈ ನೇಮ್ ಫ್ರೇಮ್ ಮತ್ತು ಈ ಸಂಪತ್ತು ಆಸ್ತಿ ಇದೆಲ್ಲ ಏನಿದೆ ನನಗೆ ಇದೆಲ್ಲ ಏನೂ ಬೇಡ, ಭಗವಂತ ನೀನೇ ಬೇಕು. ನಾನು ಎಲ್ಲೋ ಒಂದು ಏನನ್ನು ನೋಡಿದೆ, ಆ ವಸ್ತು ಬೇಡ. ನಾನು ಹೇಳಿದ್ನಲ್ಲ ಆಗಲೇ, ಭಗವಂತ ನೀನು ನನ್ನ ಕೈ ಹಿಡಿದಿದ್ಯಾ, ನನ್ನ ಕೊನೆಯ ಕ್ಷಣದವರೆಗೆ ನೀನು ಕೈ ಹಿಡ್ದಿರೋ, ನನಗೆ ಅಷ್ಟೇ ಸಾಕು. ನನಗೆ ಯಾವುದೂ ಬೇಡ, ಮತ್ತಾವುದೂ ಬೇಡ. ನನಗೆ ಯಾವುದೋ ಒಂದು ದೊಡ್ಡ ಕಾರೋ ದೊಡ್ಡ ಬಂಗ್ಲೆನೋ, ಯಾಕೆ ಅಂದರೆ ಅದೆಲ್ಲವುದೂ ಸಹ ಕ್ಷಣಿಕ. ಅದರಿಂದ ಇವತ್ತಲ್ಲ ನಾಳೆ ನನಗೆ ನೋವೇ ಸಿಕ್ಕುತ್ತೆ, ಆದರೆ ನೀನು ಕೈ ಹಿಡಿದಾಗ ನನಗೆ ಯಾವುದೇ ರೀತಿಯಾದಂತಹ ದುಃಖ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದು ನಿಜವಾದ ಸಂತೋಷ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನೇ ಅಂದರೆ ಹೊರಗಿನ ಪ್ರಜ್ಞೆ ಇಲ್ಲದವನಂತೆ ಯಾರು ಭಗವಂತನನ್ನು ಪ್ರೀತಿಸ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪಗಳಿಲ್ಲ. ಪ್ರಜ್ಞಾಹೀನ, ಹೊರಗಡೆ ಏನಾಗ್ತಿದೆ, ಯಾರು ನಮಗೆ ಬೈತಾ ಇದ್ದಾರಾ ಅಥವಾ ನಮಗೆ ಯಾರೋ ಹೊಗಳ್ತಾ ಇದ್ದಾರಾ, ನನಗೆ ಯಾವುದೂ ಬೇಡ, ನನಗೆ ಭಗವಂತನೇ ಬೇಕು. ನೋಡಿ, ಆ ಸ್ಥಿತಿಗೆ ಹೋಗುವುದು ಸಹ ಬಹಳ ಕಷ್ಟದ ಕೆಲಸ. ಆ ಸ್ಥಿತಿ ಹೊಂದಿದವನಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪಗಳಿಲ್ಲ. ಆದರೆ ಇಂತಹ ಸ್ಥಿತಿಯನ್ನು ತಲುಪಿದವನಿಗೆ ತಸ್ಯ ಕಾರ್ಯಂ ನ ವಿದ್ಯತೆ. ಅಂದರೆ ನನಗೆ ಯಾವುದೇ ರೀತಿಯಾದಂತಹ ಈ ಹೊರ ಪ್ರಪಂಚದಿಂದ ನನಗೆ ಸಂತೋಷ ದೊರಕೋದಿಲ್ಲ, ನಿನ್ನಿಂದ ಅಂದರೆ ಭಗವಂತನಿಂದ ಮಾತ್ರ ನನಗೆ ಸಂತೋಷ ಸಿಕ್ಕುತ್ತೆ ಅಂತ ಅಂದವನಿಗೆ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನು ಮಾಡಲಿಲ್ಲ ಅಂದರಲ್ಲೂ ಸಹ ಅವನಿಗೆ ಪಾಪದ ಲೇಪಗಳಿಲ್ಲ. ಏಕೆಂದರೆ ಅವನು ಒಳಗಿಂದ ಸಂತೋಷವಾಗಿದ್ದಾನೆ. ಭಗವಂತ ನೀನು ನನ್ನೊಟ್ಟಿಗಿರು, ನೀನೊಬ್ಬ ನನ್ನ ಜೊತೆಗಿದ್ರೆ ಸಾಕು, ನಾನು ತುಂಬ ಖುಷಿಯಾಗಿದ್ದೀನಿ. ಉದಾಹರಣೆ, ನಾವು ತುಂಬ ಮಾತಾಡ್ತಾ ಇರ್ತೀವಿ ಅಥವಾ ನಮ್ಮ ಎಲ್ಲ ಸಮಸ್ಯೆಗಳನ್ನು ತಕ್ಷಣ ಎಲ್ಲರ ಹತ್ರನೂ ಹೇಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಒಬ್ಬ ವ್ಯಕ್ತಿ ಯಾವಾಗ ಅವನಿಗೆ ಒಂದು ಮನಸ್ಥಿತಿ ಬರುತ್ತೆ, ನಾನು ಹೊರಗಿನ ನನ್ನ ಈ ದುಃಖವನ್ನು ನಾನು ಯಾರ ಹತ್ರನೂ ಹೇಳ್ಕೋಬಾರ್ದು, ಹೇಳ್ಕೊಂಡ್ರೆ ಭಗವಂತ ಒಬ್ಬನೇ ಹೇಳ್ಕೋಬೇಕು, ಆಗ ಮಾತ್ರ ಭಗವಂತ ನನ್ನನ್ನು ಕೈ ಹಿಡಿತಾನೆ ಅನ್ನೋ ಒಂದು ಮನಸ್ಥಿತಿಗೆ ನಾವು ತಲುಪಿದಾಗ ನಾವು ಹೊರಗಿನವರ ಜೊತೆ ಯಾವುದೇ ರೀತಿಯಾದಂತಹ ಸಂಭಾಷಣೆಗಳಲ್ಲಿ ನಮಗೆ ಆಸಕ್ತಿನೇ ಇರೋದಿಲ್ಲ. ಇಲ್ಲ, ನಾನಿದು ಏನೇ ಹೇಳ್ಕೊಂಡ್ರೂ ಸಹ ಇಟ್ ಈಸ್ ಎ ಟೈಮ್ ಬೀಯಿಂಗ್, ಐ ಶುಡ್ ನಾಟ್ ಟೆಲ್ ವಿತ್ ದೆಮ್ ಅನ್ನೋದು ಒಂದು ಮನಸ್ಥಿತಿಗೆ ನಾವು ಹೋಗ್ತೀವಿ. ಆ ರೀತಿಯಾದಂತಹ ಮನಸ್ಥಿತಿಗೆ ಹೋಗಬೇಕು. ಯಾವ ರೀತಿ ಅಂದರೆ, ನಾನು ದುಃಖವನ್ನು ಹೇಳ್ಕೊಳ್ತೀನಿ ಅಂತ ಅಲ್ಲ, ನಾನು ನನ್ನಲ್ಲಿರುವಂತಹ ಆನಂದವನ್ನು ನನ್ನ ಹೃದಯದಲ್ಲಿ ನನ್ನೊಳಗೆ ನಾನು ಹುಡುಕಿದಾಗ ನನಗೆ ಈ ಹೊರ ಪ್ರಪಂಚದಿಂದ ಯಾವುದೇ ರೀತಿಯಾದಂತಹ ಸಂತೋಷ ಸಿಕ್ಕೋದಿಲ್ಲ ಅನ್ನುವ ಆ ಮನಸ್ಥಿತಿಗೆ ತಲುಪಿದಾಗ ನಮಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪಗಳಿಲ್ಲ ಅಂತ ಇಲ್ಲಿ 17ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಅಂದರೆ ಹೆಜ್ಜೆ ಹೆಜ್ಜೆಗೆ ನಾವು ಭಗವಂತನನ್ನು ನೀನೇ ನನ್ನನ್ನು ಕೈ ಹಿಡಿದು ನಡೆಸಬೇಕು ಅಂತ ಹೇಗೆ ಮಗು ಹಠ ಮಾಡುತ್ತಲ್ಲ, ಅಮ್ಮನೇ ಬೇಕು, ಅಮ್ಮ ನೀನಿಲ್ಲ ಅಂದರೆ ಆಗೋದೇ ಇಲ್ಲ ಅಮ್ಮ, ಅಪ್ಪ ಎತ್ಕೊಂಡ್ರು ಅಜ್ಜಿ ಎತ್ಕೊಂಡ್ರು ಚಾಕ್ಲೇಟ್ ಕೊಡಿಸಿದ್ರು ಮತ್ತೇನು ಬೇಕು, ಅಮ್ಮ ಬೇಕು ಅಲ್ವಾ? ಎಲ್ಲ ನಿಮ್ಮ ಮೊದಲ ನಮ್ಮ ಮಗು ಅಳ್ತಾ ಇದ್ದಿದ್ದನ್ನ ಜ್ಞಾಪಿಸ್ಕೊಳ್ಳಿ ಅಲ್ವಾ? ಆ ಮಗುಗೆ ಏನು ಕೊಟ್ಟರೂ ಸಮಾಧಾನ ಆಗೋದಿಲ್ಲ. ಚಾಕ್ಲೇಟ್ ಕೊಟ್ಟರು ಬೇಡ, ಬಿಸ್ಕೆಟ್ ಕೊಟ್ಟರು ಬೇಡ, ಅಪ್ಪ ಎತ್ಕೊಂಡ್ರೂ ಬೇಡ, ಗಾಡಿ ರೌಂಡು ಬೇಡ, ಏನು ಬೇಕು, ಅಮ್ಮ ಬೇಕು
ಹಾಗೆಯೇ ನಾವು ಅಷ್ಟೇ, ಭಗವಂತ ನನಗೆ ಆಸ್ತಿ ಬೇಡ, ಪಾಸ್ತಿ ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ, ನೀನೇ ಬೇಕು ನನಗೆ ಅಂತ ನಾವು ಹಠವನ್ನು ಹಿಡಿಬೇಕು. ಯಾವ ರೀತಿ ಅಂದರೆ, ಮಗು ಹೇಗೆ ಏನೂ ತಿಳಿಯದ ಮಗು ಅಮ್ಮನೇ ಬೇಕು ಅಂತ ಹೀಗೆ ಹಠವನ್ನು ಮಾಡುತ್ತೆ, ಹಾಗೆ ನಮ್ಮ ಈ ತಿಳುವಳಿಕೆ ಅಥವಾ ನಮ್ಮ ಜ್ಞಾನ ಏನಿದೆ ಅದು ಭಗವಂತ ನೀನೇ ಬೇಕು ಅನ್ನುವ ಹಠದ ಹಾಗೆ ಇರಬೇಕು ಅಂತ ಇದೆ ಈ 17ನೇ ಶ್ಲೋಕ. ಆ ರೀತಿ ಇದ್ದಾಗ, ಅಮ್ಮನೇ ಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದಾಗ, ಯಾವುದೇ ರೀತಿಯಾದಂಥ ಆ ಮಗು ಅತ್ತಿದ್ದು ತಪ್ಪೇ ಅಲ್ಲ ಅಂತ ನಮಗೆ ಹೇಗೆ ಅನಿಸುತ್ತೆ, ಹಾಗೆ ಭಗವಂತ ನೀನೇ ಬೇಕು, ನನಗಿದು ಯಾವುದೂ ಬೇಡ ಅಂದಾಗ ನಮಗೆ ಈ ಕರ್ಮಗಳ ಲೇಪ ಅಂಟೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 18ನೇ ಶ್ಲೋಕದಲ್ಲಿ ಇನ್ನೂ ಮುಂದುವರೆದು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ ಅಂತ ಅಂದರೆ, ನೈವ ನ ಏವ ಅಂತ ಬರುತ್ತೆ. ಇಲ್ಲಿ ನೈವ ಅಂತ ನಾವು ಓದಬೇಕಾದ್ರೆ, ಶ್ಲೋಕ ಓದಬೇಕಾದ್ರೆ ಓದ್ತೀವಿ, ಆದರೆ ಪದ ವಿಭಜನೆ ಮಾಡಬೇಕಾದ್ರೆ ನ ಏವ. ನ ಅಂದರೆ ಎಂದಿಗೂ ಇಲ್ಲ, ಏವ ಖಂಡಿತವಾಗಿಯೂ, ತಸ್ಯ ಅವನ ಕೃತೇನ ಕರ್ತವ್ಯ ನಿರ್ವಹಣೆಯಿಂದ, ಅರ್ಥ ಉದ್ದೇಶವು ನ ಇಲ್ಲ, ಆಕೃತೇನ ಕರ್ತವ್ಯವನ್ನು ನಿರ್ವಹಿಸುವುದರಿಂದ, ಈ ಪ್ರಪಂಚದಲ್ಲಿ ಕಶ್ಯನ ಅಂದರೆ ಯಾವುದರಾಗಿಯೂ, ನ ಎಂದಿಗೂ ಇಲ್ಲ, ಚ ಮತ್ತು ಅಸ್ಯ ಅವನು, ಸರ್ವಭೂತೇಷು ಎಲ್ಲ ಜೀವಿಯು, ಕಶ್ಚಿತ್ ಯಾವುದೇ ಅರ್ಥ ಉದ್ದೇಶವು, ವ್ಯಾಪಾಶ್ರಯ ಅಂದರೆ ಆಶ್ರಯವನ್ನು ಪಡೆದ ಅಂತ. ಅಂದರೆ ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಈ ಜಪ ತಪ ಪೂಜೆ ಇದೆಲ್ಲ ಯಾಕೆ ಮಾಡಬೇಕು? ನಾವು ಹೇಳ್ತೀವಲ್ಲ, ಬೆಳಗ್ಗೆ ಎದ್ದು ಸ್ನಾನ ಮಾಡಲೇಬೇಕು, ಆಮೇಲೆ ಮನೆಯನ್ನು ಶುದ್ಧಿ ಮಾಡಬೇಕು, ಆಮೇಲೆ ಜಪ ತಪ ಪೂಜೆ ಎಲ್ಲವನ್ನು ಮಾಡಬೇಕು, ದುಡ್ಡಿದ್ದವರು ಹೋಮ ಹವನವನ್ನು ಮಾಡಬೇಕು. ಯಾಕೆ ಮಾಡಬೇಕಪ್ಪ ಅಂತ ಅಂದರೆ, ಈಗ ತಾನೇ ಹೇಳಿದೆ, ನನಗೇನೂ ಬೇಡ, ಅಮ್ಮನೇ ಬೇಕು ಅನ್ನೋ ಅಷ್ಟು ಹಠ ಮಗುಗೆ ಇದ್ದ ಹಾಗೆ ನಮಗೆ ಇರಬೇಕು, ಭಗವಂತನೇ ಬೇಕು ಅಂತ. ಹೌದು, ಈಗ ಮಗು ಡಾಕ್ಟರ್ ಆಗಬೇಕು, ಎಸ್ ನನಗೆ ಈಗ ನಾನು ಡಾಕ್ಟ್ರ್ ಆಗಬೇಕು, ನಾನು ಈಗಲೇ ಡಾಕ್ಟ್ರ್ ಆಗ್ತೀನಿ ಅಂತ ಹಠ ಹಿಡಿದ್ರೆ ಆಗತ್ತಾ? ಆಗಲ್ಲ ಅಲ್ವಾ? ಏನು ಮಾಡಬೇಕು? 1ನೇ ಕ್ಲಾಸು, 2ನೇ ಕ್ಲಾಸು, 10th ಆದಮೇಲೆ ಪಿ ಯು ಸಿನಲ್ಲಿ PCMBನೇ ತೊಗೋಬೇಕು, ನೀಟ್ ತೊಗೋಬೇಕು, ಅದರಲ್ಲಿ ಪಾಸಾಗಬೇಕು, ಆಮೇಲೆ MBBS ಸೀಟ್ ತೊಗೋಬೇಕು, ಅದರಲ್ಲಿ ಪಾಸ್ ಆದರೆ ಮಾತ್ರ ಡಾಕ್ಟ್ರು ಅಲ್ವಾ? ಹಾಗೆಯೇ ನಮ್ಮ ಮನಸ್ಸನ್ನು ಒಂದು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಈ ಪೂಜೆ ಜಪ ತಪ ಎಲ್ಲವೂ ಬೇಕಂತ. ಇದಕ್ಕೆ ಒಂದು ಪುಟ್ಟ ಕತೆ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತ ಅಂದರೆ, ಒಬ್ಬ ಮೊಮ್ಮಗ ಇರ್ತಾನೆ, ಒಂದು 4-5 ವರ್ಷ. ಇನ್ನು ತೊದಲು ನುಡಿ ತುಂಬ ಸ್ಪಷ್ಟವಾಗಿ ಮಾತಾಡೋದಕ್ಕೂ ಆ ಹುಡುಗನಿಗೆ ಬರ್ತಾ ಇರೋದಿಲ್ಲ. ಆ ಹುಡುಗ ತಾತ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇರ್ತಾರೆ, ಬೆಳಗ್ಗೆ ಮತ್ತು ಸಂಜೆ. ಆ ಹುಡುಗನಿಗೆ ತುಂಬ ಆಸೆ, ನಾನು ಪೂಜೆ ಮಾಡಬೇಕು ಅಂತ. ತಾತನ ಹತ್ರ ಯಾವಾಗಲೂ ಕೇಳ್ತಿರ್ತಾನೆ, ತಾತ ನಾನು ಪೂಜೆ ಮಾಡಬೇಕು, ತಾತ ನಾನು ಪೂಜೆ ಮಾಡಬೇಕು. ಆಗ ತಾತ ಹೇಳ್ತಾ ಇರ್ತಾರೆ, ನೋಡು ಒಂದು ಕೆಲಸ ಮಾಡು, ನಾನು ಯಾವತ್ತೂ ನನ್ನ ಕೈಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ. ಈಗ ಸಪೋಸ್ ನಾನು ಕೆಲಸದಿಂದ ಅಲ್ಲಿ ಬರೋದೇನಾದ್ರು ಒಂಚೂರು ಲೇಟ್ ಆಗೋದ್ರೆ, ಆವಾಗ ನೀನೇನು ಮಾಡು, ನೀನು ಪೂಜೆ ಮಾಡು, ಅಲ್ಲಿವರೆಗೂ ನಾನೇ ಪೂಜೆ ಮಾಡ್ತೀನಿ, ನೀನು ಮಾಡಬೇಡ ಕಂದ ಅಂತ ತಾತ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಒಂದಿನ ಏನಾಗೋಗುತ್ತೆ, ತಾತ ಹೊರಗಡೆ ಹೋಗಿರ್ತಾರೆ, ಬರುವುದು ಸ್ವಲ್ಪ ತಡ ಆಗಿಬಿಡುತ್ತೆ. ಮೊಮ್ಮಗನಿಗೆ ಫುಲ್ ಖುಷಿ, ಎಸ್ ಇವತ್ತು ನಾನು ಪೂಜೆ ಮಾಡುವುದು. ತಾತ ಮಾಡಿದ್ದು ನೋಡ್ತಾ ಇರ್ತಾನಲ್ಲ, ಸ್ಟೆಪ್ ಬೈ ಸ್ಟೆಪ್. ಆ ರೀತಿ ಅಡುಗೆ ಮನೆಗೆ ಹೋಗ್ತಾನೆ, ಒಂದು ತಟ್ಟೆನಲ್ಲಿ ಬೆಲ್ಲ ಇಟ್ಕೊಂಬರ್ತಾನೆ, ಹಣ್ಣು ಕಾಯಿ ಎಲ್ಲ ಇಡ್ತಾನೆ, ದೇವ್ರ ಮುಂದೆ ಇಟ್ಬಿಟ್ಟು ಕೈ ಮುಗಿತಾನೆ. ಅದೇ ಟೈಮಿಗೆ ತಾತ ಬರ್ತಾರೆ. ತಾತ ಅವನ ಏನು ರೆಡಿ ಮಾಡ್ಕೊಂಡಿದ್ದ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಆದರೆ ತಾತಂಗೆ ತುಂಬ ಕ್ಯೂರಿಯಸ್ ಇರುತ್ತೆ, ಈ ಮೊಮ್ಮಗ ಹೇಗೆ ಮಂತ್ರವನ್ನು ಹೇಳ್ಬೋದು, ಏಕೆಂದರೆ ನಾನು ಹೇಳಿಕೊಟ್ಟಿಲ್ಲ. ಇನ್ನು 4-5 ವರ್ಷ ಅಂದರೆ ಅವನಿಗಿನ್ನೂ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ. ಹಾಗಾದರೆ ಇನ್ನು ಹೇಗೆ ಪೂಜೆ ಮಾಡ್ತಾನೆ, ಏನು ಕೇಳ್ತಾನೆ ದೇವ್ರ ಹತ್ರ ಅಂತ ಕೇಳಬೇಕು ಅನ್ನೋ ತುಂಬ ಕ್ಯೂರಿಯಾಸಿಟಿ. ಬಗ್ಬಿಟ್ಟು ಕಿಟಕಿನಲ್ಲಿ ನೋಡ್ತಾ ಇರ್ತಾನೆ, ಅವನು ಏನು ಪ್ರಾರ್ಥನೆ ಮಾಡ್ಬೋದು ಅಂತ. ಆಗ ಆ ಮೊಮ್ಮಗ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾನೆ ಅಂದರೆ,
ದೇವರೇ ಇವತ್ತು ನನಗೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ, ತಾತ ನಿನಗೆ ತುಂಬ ಏನೇನೋ ಶ್ಲೋಕಗಳನ್ನು ಹೇಳಿ ಪೂಜೆ ಮಾಡ್ತಾರೆ, ಆದರೆ ನನಗಿದು ಯಾವುದು ಬರದೇ ಇರೋದ್ರಿಂದ ನಾನು ಮಾತಾಡೋ ಭಾಷೆಯಲ್ಲೇ ನಾನು ನಿನಗೆ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ತಾತ ಬರೋದು ಲೇಟಾಗಿದೆ, ಆದರೆ ನೀನು ತಾತನ ಮೇಲೆ ಕೋಪ ಮಾಡ್ಕೋಬೇಡ, ತಾತನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡು. ಹಾಗೆ ಅಜ್ಜಿ ಪಾಪ ತುಂಬ ವಯಸ್ಸಾಗಿದೆ, ಕೆಮ್ತಾ ಇರ್ತಾರೆ, ಅವರಿಗೆ ರಾತ್ರಿ ಕೆಮ್ಮನ್ನು ಕಮ್ಮಿ ಮಾಡು. ಅಷ್ಟೇ ಅಲ್ಲ, ಅಮ್ಮ ಪಾಪ ಮಂಡಿ ನೋವು ಅಂತಿರ್ತಾಳೆ, ಅಮ್ಮಂಗೆ ಓಡಾಡೋದಕ್ಕಾಗೋದಿಲ್ಲ, ಅವಳ ನೋವನ್ನು ಬೇಗ ವಾಸಿ ಮಾಡು. ಅಪ್ಪಂಗೆ ಕೆಲಸದ ಜವಾಬ್ದಾರಿ ತುಂಬ ಇದೆ, ಹಾಗಾಗಿ ಆ ಟೆನ್ಷನ್ನಿಂದ ನಮ್ಮ ಮೇಲೆಲ್ಲ ಕೂಗಾಡ್ತಾರೆ, ಅದನ್ನು ಕಮ್ಮಿ ಮಾಡು. ಅಷ್ಟೇ ಅಲ್ಲ, ನಮ್ಮ ಮನೆ ಟಾಮಿ ಇದೆ ಅಲ್ಲ, ಆ ಟಾಮಿ ರಾತ್ರಿ ಎಲ್ಲ ಬೊಗಳ್ತಾ ಇರುತ್ತೆ, ಆ ಟಾಮಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು ಅಂತ ಕೇಳಿದ ಮೊಮ್ಮಗ ಇದ್ದಕ್ಕಿದ್ದ ಹಾಗೆ ತಡಿ 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 ಅಂತ ಹೇಳ್ತಾನೆ. ಆ ತಾತನಿಗೆ ನಗು ಬರುತ್ತೆ, ಇದು ಯಾಕೆ ಇವನು ತಡಿ ತಡಿ ಅಂತ ಬೇರೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಮುಖ್ಯ ನೀನು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋ, ನೀನು ಚೆನ್ನಾಗಿರೋ. ಯಾಕೆಂದರೆ ನೀನು ಚೆನ್ನಾಗಿದ್ದರೆ ನಮ್ಮ ಈ ಎಲ್ಲ ಕೋರಿಕೆಯನ್ನು ಈಡೇರಿಸ್ತೀಯ ಅಲ್ವಾ ಭಗವಂತ. ಹಾಗಾಗಿ ನನಗೆ ನಿನ್ನ ಹೆಸರು ಗೊತ್ತಿಲ್ಲ, ಆದರೆ ನೀನು ನಿನ್ನನ್ನು ಚೆನ್ನಾಗಿ ನೋಡ್ಕೋ ಅಂತ ಆ ಮೊಮ್ಮಗ ಕೇಳ್ತಾನಂತೆ. ಇದನ್ನು ನೋಡಿದ ತಾತನಿಗೆ ಜೋರು ಅಳು ಬಂದ್ಬಿಡತ್ತಂತೆ. ಅಯ್ಯೋ ಭಗವಂತ, ನಾನು ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ಎಂತೆಂಥ ಶ್ಲೋಕಗಳಿಂದ ಭಗವಂತನನ್ನು ಪೂಜೆ ಮಾಡಿದ್ದೀನಿ, ಆದರೆ ಭಗವಂತ ನೀನು ಚೆನ್ನಾಗಿ ನೋಡ್ಕೋ, ನೀನು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋ, ಯಾಕೆಂದರೆ ನೀನು ಚೆನ್ನಾಗಿದ್ದರೆ ನಮ್ಮನ್ನೆಲ್ಲ ನೋಡ್ಕೋಬೋದು ಅಂತ ನನಗೆ ಒಂದು ಯೋಚನೆ ಸಹ ಬಂದಿಲ್ಲ. ಆದರೆ ನನ್ನ ಮೊಮ್ಮಗನಿಗೆ ಈ ಯೋಚನೆ ಬಂದಿದೆಯಲ್ಲ ಅಂತ ಓಡಿ ಹೋಗಿ ಮೊಮ್ಮಗನನ್ನು ತಬ್ಕೊಂತಾನಂತೆ. ಅಂದರೆ ನಮಗೆ ಎಲ್ಲ ಕೊಡುವಂತಹ ಭಗವಂತ ನೀ ಚೆನ್ನಾಗಿರಬೇಕು ಅಂತ ನಾವು ಯಾರೂ ಕೇಳ್ಕೊಳ್ಳೋದೇ ಇಲ್ಲ ಅಲ್ವಾ ಭಗವಂತನ ಹತ್ರ. ಯಾರಾದ್ರೂ ಕೇಳ್ಕೊಂಡಿದ್ದೀವ? ಅದಕ್ಕೆ ಮಕ್ಕಳ ಮನಸ್ಥಿತಿ ಅಂತ ಹೇಳೋದು, ಅವರಿಗೆ ಎಷ್ಟು ನಿರ್ಮಲವಾದ ಮನಸ್ಸಿರುತ್ತಪ್ಪ ಅಂತ ಅಂದರೆ, ಭಗವಂತನನ್ನೇ ಚೆನ್ನಾಗಿರು, ನಿನ್ನ ಆರೋಗ್ಯ ನೋಡ್ಕೊ ಅನ್ನೋ ಅಷ್ಟು ದೊಡ್ಡ ಮನಸ್ಸು ನಮ್ಮ ಮಕ್ಕಳದು. ಹಾಗಾಗಿ ಇಲ್ಲಿ ಯಾಕೆ ಈ ಉದಾಹರಣೆನೇ ಕೊಟ್ಟೆ ಅಂತ ಅಂದರೆ, ಪ್ರಾಣಿಗಳಿಗೂ ನಮಗೂ ಇರೋ ವ್ಯತ್ಯಾಸ ಅದೊಂದೇ. ಪ್ರಾಣಿಗಳಿಗೆ ತಮ್ಮ ಕೋಪದ ಮೇಲಾಗ್ಬೋದು, ತಮ್ಮ ಆವೇಶದ ಮೇಲಾಗಿರ್ಬೋದು, ಅಥವಾ ನಿಯತ್ತಿನ ಮೇಲೂ ಸಹ ಕೆಲವೊಮ್ಮೆ ಕಂಟ್ರೋಲ್ ಇರೋದಿಲ್ಲ. ಉದಾಹರಣೆ ಹಾವಿಗೆ ಏನೋ ತೊಂದರೆ ಆಗಿರುತ್ತೆ, ಆ ಹಾವು ಹಿಡಿಯೋನು ಅವನಿಗೆ ಹಿಡಿದು ಆ ಹಾವಿಗೆ ಏನೋ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ, ಆದರೆ ಆ ಹಾವಿಗೆ ಗೊತ್ತಾಗುತ್ತಾ? ಇಲ್ಲ, ಅವನಿಗೆ ಕಚ್ಚಿಬಿಡುತ್ತೆ. ಅಥವಾ ಉದಾಹರಣೆ ನಾಯಿ ಅಂತ ತಗೊಳ್ಳೋಣ, ನಾಯಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಡಾಕ್ಟ್ರ್ ಇಂಜೆಕ್ಷನ್ ಕೊಡಬೇಕು. ಆ ನಾಯಿಗೆ ಗೊತ್ತಿರುತ್ತಾ ಡಾಕ್ಟ್ರ್ ಇಂಜೆಕ್ಷನ್ ಕೊಡ್ತಿದ್ದಾರೆ, ನನಗೆ ಒಳ್ಳೇದು ಮಾಡ್ತಿದ್ದಾರೆ ಅಂತ? ಇಲ್ಲ, ಅದು ಡಾಕ್ಟ್ರಿಗೂ ಕಚ್ಚಕ್ಕೆ ಹೋಗುತ್ತೆ ಅಲ್ವಾ. ಅಂದರೆ ತನ್ನ ಭಾವನೆ ಮೇಲೆ, ಇಲ್ಲಿ ನಾನು ಹೇಳ್ತಾ ಇರೋದು ನಾಯಿ ನಿಯತ್ತಿನ ಪ್ರಾಣಿ, ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಅಂದರೆ ತನ್ನ ಕೋಪದ ಬಗ್ಗೆ, ತನ್ನ ಆವೇಶದ ಬಗ್ಗೆ ಯಾವ ಪ್ರಾಣಿಗೂ ಕಂಟ್ರೋಲ್ ಇರೋದಿಲ್ಲ. ಉದಾಹರಣೆ, ಹುಲಿ ಎಲ್ಲೋ ಒಂದು ಬಲೆಯಲ್ಲಿ ಸಿಗಾಕೊಂಡಿರುತ್ತೆ, ಅದನ್ನು ಬಿಡ್ಸಕ್ಕೆ ಹೋಗ್ತೀವಿ ಅಂದ ತಕ್ಷಣ ನಮ್ಗೆ ಅದು ಒಳ್ಳೇದು ಮಾಡಿಬಿಡುತ್ತಾ, ಬಂದ್ಬಿಟ್ಟು ಥ್ಯಾಂಕ್ ಯು ಹೇಳುತ್ತಾ? ಇಲ್ಲ, ತಕ್ಷಣ ನಮ್ಮನ್ನೇ ಅಟ್ಯಾಕ್ ಮಾಡಬಹುದು. ಆದರೆ ಇದೆಲ್ಲವುದನ್ನು ಯೋಚನೆ ಮಾಡೋ ಶಕ್ತಿ ಇರೋದು ಕೇವಲ ಮಾನವನಿಗೆ ಮಾತ್ರ. ಮನುಷ್ಯ ಮಾತ್ರ ಎಲ್ಲವನ್ನ ಯೋಚನೆ ಮಾಡ್ಬೋದು. ಎಸ್, ಇವ್ರು ನನ್ನ ಒಳ್ಳೇದಕ್ಕೆ ಬರ್ತಿದ್ದಾರೆ, ಡಾಕ್ಟ್ರ್ ಇಂಜೆಕ್ಷನ್ ಕೊಡ್ತಿದ್ದಾರೆ ಅಂದರೆ ನಾನು ಸರಿ ಹೋಗೋದಕ್ಕೆ, ಡಾಕ್ಟ್ರು ಆಪ್ರೇಷನ್ ಮಾಡಿಸ್ತಿದ್ದಾರೆ, ನಮ್ಮ ಮನೆಯವರೆಲ್ಲ ಸೇರಿ ಇಷ್ಟೊಂದು ಕಾಸ್ಟ್ಲಿ ಆಪ್ರೇಷನ್ ಮಾಡಿಸ್ತಿದ್ದಾರೆ ಅಂದರೆ ನನ್ನ ಒಳ್ಳೆಯದಕ್ಕೆ ಅನ್ನೋ ಯೋಚನಾ ಶಕ್ತಿ ನಮ್ಮಲ್ಲಿ ಇದೆ, ಯಾವುದೇ ಪ್ರಾಣಿಗಳಿಗೆ ಇಲ್ಲ. ಹಾಗಾಗಿ ನಾವು ಹೇಗೆ ಒಬ್ಬ ವಿದ್ಯಾರ್ಥಿ ಸ್ಟೆಪ್ ಬೈ ಸ್ಟೆಪ್ಪು ಅವನ ಗುರಿಯನ್ನು ಮುಟ್ತಾನೋ, ಹಾಗೆ ನಾವು ಸಹ ಭಗವಂತನನ್ನು ಸೇರಬೇಕು ಅಂದಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಜಪದಿಂದ, ಪೂಜೆಯಿಂದ ನಾವು ನಮ್ಮ ಒಳ ಮನಸ್ಸಿನಿಂದ ನಾವು ಭಗವಂತನನ್ನು ನೋಡ್ಬೋದು. ಈಗ ಉದಾಹರಣೆ, ನಾನೀಗ ಆಲ್ರೆಡಿ ಒಳ ಮನಸ್ಸಿನಿಂದ ಭಗವಂತನನ್ನು ನೋಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಣ. ಅವನು ಡಾಕ್ಟ್ರೇಟಿಗೆ ಸಮ ಅಂತ. ಅವನಿಗೆ ಹೋಗ್ಬಿಟ್ಟು ನೀನು ಇವತ್ತು ಜಪ ಮಾಡಲಿಲ್ಲ, ತಪ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ, ಪುನಸ್ಕಾರ ಮಾಡಲಿಲ್ಲ
ಅಂತ ನಾವು ಯಾರು ಅವನಿಗೆ ಪ್ರಶ್ನೆಯನ್ನು ಮಾಡಿದರೆ ಅದು ಹೇಗಿದೆಯಪ್ಪ ಅಂತ ಅಂದರೆ, ಈಗ ಡಾಕ್ಟ್ರೇಟ್ ತಗೊಂಡಿರೋರಿಗೆ ನೀನು 1ನೇ ಕ್ಲಾಸಿಗೆ ಯಾಕೆ ಇವತ್ತು ಹೋಗಿಲ್ಲ, ನೀನು ಹೋಗಬೇಕಲ್ವಾ, ನೀನು 1ನೇ ಕ್ಲಾಸಲ್ಲಿ ಇವತ್ತು ಟೆಸ್ಟ್ ನಡೀತಿದೆ, ನೀನು ಟೆಸ್ಟ್ ಬರಿಬೇಕಲ್ವಾ, ಅವರೆಲ್ಲ ನಿನಗೆ ಮಾರ್ಕ್ಸ್ ಕೊಡಬೇಕಲ್ವಾ ಅಂತ ಅಂದರೆ ಎಷ್ಟು ಹಾಸ್ಯಾಸ್ಪದವಾಗಿರುತ್ತೋ ಅಷ್ಟು ಹಾಸ್ಯಾಸ್ಪದವಾಗಿರುತ್ತಂತೆ ಭಗವಂತನನ್ನು ಒಳ ಮನಸ್ಸಿಂದ ನೋಡಿದವರನ್ನು ನೀನು ಜಪ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿಲ್ಲ ಅಂತ ಅನ್ನೋದು. ಅಂದರೆ ಈಗ ಡಾಕ್ಟ್ರೇಟ್ ತೊಗೊಂಡವ್ರಿಗೆ ಹೋಗ್ಬಿಟ್ಟು 1ನೇ ಕ್ಲಾಸಲ್ಲಿ ಅಥವಾ 2ನೇ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಿ ಅವ್ರ ಮಾರ್ಕ್ಸ್ ಕಾರ್ಡ್ ತಗೋಬೇಕಾ? ಇಲ್ಲ ಅಲ್ವಾ? ಹಾಗೆಯೇ ಇಲ್ಲಿ ಭಗವಂತನನ್ನು ಕಾಣಬೇಕು ಅಂದಾಗ 2 ರೀತಿ, ಒಂದು ಜಪ ತಪ ಪೂಜೆಯನ್ನು ಮಾಡೋದು, ಇನ್ನೊಂದು ತನ್ನಲ್ಲೇ ತಾನು ದೇವರನ್ನು ಕಾಣೋದು. ನನ್ನೊಳಗೆ ಭಗವಂತ ಇದ್ದಾನೆ, ನನ್ನಲ್ಲಿರುವ ಜ್ಞಾನವನ್ನು ಹಂಚ್ತಾ ಇದ್ದೀನಿ, ಅಥವಾ ನನ್ನಲ್ಲಿರುವ ಈ ಎಲ್ಲ ಹಣವನ್ನು ಬೇರೆಯವರ ಉಪಕಾರಕ್ಕೋಸ್ಕರ ನಾನು ಕೊಡ್ತಿದ್ದೀನಿ. ಹೇಗೆ ಪುರಂದರದಾಸರು ಅಂದರೆ ನವಕೋಟಿ ನಾರಾಯಣ ತನ್ನಲ್ಲಿದ್ದಂತಹ ಎಲ್ಲ ಸಂಪತ್ತನ್ನು ದಾನ ಮಾಡಿಬಿಡ್ತಾನೆ. ಯಾಕಪ್ಪ ಅಂತ ಅಂದರೆ ನಾನು ಭಗವಂತನನ್ನು ನೋಡಬೇಕು ಅಲ್ವಾ? ಎಷ್ಟು ಸುಂದರವಾದ ಕಲ್ಪನೆ ಅವ್ರದ್ದು. ಆ ರೀತಿ ಇಲ್ಲಿ 4ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ, ಅರ್ಥ ವ್ಯಜನ ಅಂದರೆ ನಾನು ಯಾವಾಗ ನಾನು ನನ್ನ ಕೆಲಸವನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಭಗವಂತನಿಗೆ ಅರ್ಪಿಸ್ತೀವೋ ಆಗ ಭಗವಂತ ಏನು ಮಾಡ್ತಾನೆ, ನಮ್ಮ ಎಲ್ಲ ಆಗು ಹೋಗುಗಳನ್ನು ಅವನೇ ನೋಡ್ಕೊಳ್ತಾ ಹೋಗ್ತಾನೆ. ಅಂದರೆ ಸರ್ವವನ್ನು ವ್ಯಾಪಶ್ರಯ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಾವು ಮಾಡುವ ಎಲ್ಲ ಕೆಲಸಗಳನ್ನು, ಉದಾಹರಣೆ ನಾವು ಅಡುಗೆ ಮಾಡ್ತಾ ಇರೋದನ್ನು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಅಥವಾ ನಾವು ಏನೇ ಸ್ಟೆಪ್ ಬೈ ಸ್ಟೆಪ್ ಏನು ನೋಡ್ತೀವಿ ಆ ಕೆಲಸಗಳನ್ನು, ಪ್ರತಿನಿತ್ಯದ ಕೆಲಸಗಳನ್ನು ನಾವು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ಆ ಎಲ್ಲವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಹಾಗೆ ಇನ್ನೊಂದು ಕಡೆ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಪುರಂದರದಾಸರ ಉದಾಹರಣೆ ನಾನು ಈಗ ಕೊಟ್ಟಿದ್ದಕ್ಕೆ ಇನ್ನೊಂದು ಕಾರಣ ಏನಿದೆ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಹೋಗ್ತೀನಲ್ಲ, ಅನನ್ಯಾಶ್ಚಿಂತಯಂತೋ ಮಾಮೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಹಾಗೆ ಪುರಂದರದಾಸರು ದಾಸರಾಗಿರ್ತಾರೆ. ದಾಸರಾಗಿದ್ದಾಗ ನಾನು ಆಗಲೇ ಹೇಳಿದ ಹಾಗೆ ನವಕೋಟಿ ನಾರಾಯಣ ಏನಾಗ್ತಾರೆ, ಪುರಂದರ ದಾಸರಾಗ್ತಾರೆ. ಆ ಪುರಂದರ ದಾಸರಾಗಿದ್ದರೂ ಸಹ ಕೆಲವೊಮ್ಮೆ ಏನಾಗುತ್ತೆ, ಅವರು ಪ್ರತಿನಿತ್ಯದ ನಮ್ಮ ಹಾಗೆ ಎಲ್ಲ ಕರ್ತವ್ಯವನ್ನು ಮಾಡಲೇಬೇಕು ಅನ್ನುವ ಒಂದು ಮನಸ್ಥಿತಿ ಇರೋದರಿಂದ ಅವರ ವಂಶಸ್ಥರ ಪಿತೃ ಕಾರ್ಯವನ್ನು ಮಾಡ್ತಾ ಇರ್ತಾರಂತೆ. ಪಿತೃ ಕಾರ್ಯ ಮಾಡಬೇಕಾದ್ರೆ ಅವರ ಶಿಷ್ಯನಿಗೆ ಹೇಳಿ ಕಳಿಸ್ತಾರಂತೆ, ಹೋಗಿ ಬೇಗ ತುಪ್ಪವನ್ನು ತೆಗೆದುಕೊಂಡು ಬಾ ಅಂತ. ತುಂಬ ಹೊತ್ತಾಗುತ್ತಂತೆ. ಅಂದರೆ ಅವರು ಶ್ರಾದ್ದ ಶುರು ಆದಾಗ ಶಿಷ್ಯನನ್ನು ಕಳಿಸಿರ್ತಾರೆ. ಶ್ರಾದ್ದ ಎಲ್ಲ ಮುಗಿದು ಬ್ರಾಹ್ಮಣರ ಊಟಕ್ಕೂ ಸಹ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅನ್ನ ಹೋಗಿ ತವ್ವೇನೂ ಹೋಗಿಬಿಟ್ಟಿರುತ್ತೆ. ಆದರೆ ಶಿಷ್ಯನೇ ಬರೋದಿಲ್ಲ. ಇವರಿಗೆ ಕೋಪ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ಸಮಯಕ್ಕೆ ಶಿಷ್ಯ ಬಂದು ತುಪ್ಪವನ್ನು ಕೊಡ್ತಾರಂತೆ. ತುಪ್ಪವನ್ನು ಇಸ್ಕೊಂಡಿದ್ದ ತಕ್ಷಣ ಪುರಂದರದಾಸರು ಏನು ಮಾಡ್ತಾರೆ, ಅವನ ಶಿಷ್ಯನ ಕಪಾಳಕ್ಕೆ ಒಂದು ಹೊಡಿತಾರಂತೆ. ನಿನಗೆ ಸಮಯದ ಮಿತಿ ಇಲ್ವಾ, ಅಂದರೆ ನೀನು ಯಾಕೆ ಲೇಟಾಗಿ ಬಂದೆ ಅಂತ ಹೇಳಿಬಿಟ್ಟು ಜ್ಞಾನ ಇಲ್ವಾ ಅಂದ್ಬಿಟ್ಟು ತುಪ್ಪವನ್ನು ಬೆಳೆಸ್ತಾರೆ. ಶ್ರಾದ್ದ ಕಾರ್ಯ ಎಲ್ಲ ಮುಗಿಯುತ್ತೆ. ಮುಗಿದಾದ ಮೇಲೆ ಅವರ ಊಟವೂ ಸಹ ಸೇವನೆ ಆದಮೇಲೆ ಶಿಷ್ಯ ಸಂಜೆ ಆಗೋಗಿರುತ್ತೆ. ಶಿಷ್ಯ ಬರ್ತಾ ಇರ್ತಾನೆ. ಆವಾಗ ಆ ಶಿಷ್ಯನನ್ನು ನೋಡಿ ಇವ್ರಿಗೆ ಆಶ್ಚರ್ಯ ಆಗುತ್ತಂತೆ. ಆ ಶಿಷ್ಯ ಓಡಿ ಬಂದು ಹೇಳ್ತಾನಂತೆ, ಗುರುಗಳೇ ಎಲ್ಲೂ ತುಪ್ಪ ಸಿಕ್ಕಲೇ ಇಲ್ಲ ಅಂತ. ಆಗ ಪುರಂದರದಾಸರಿಗೆ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ಟು ಶಾಕ್ ಆಗೋಗುತ್ತಂತೆ. ನೀನು ಮಧ್ಯಾಹ್ನ ನೀನು ತುಪ್ಪವನ್ನು ನನಗೆ ತಂದುಕೊಟ್ಟೆ ಅಲ್ವಾ, ನಾನು ಬ್ರಾಹ್ಮಣರಿಗೆಲ್ಲ ಬಡಿಸ್ದೆ ಅಲ್ವಾ? ಇಲ್ಲ, ನಾನು ಪ್ರತಿಯೊಂದು ಕಡೆನೂ ನಾನು ತುಪ್ಪವನ್ನು ಹುಡುಕಿದೆ, ಎಲ್ಲೂ ಸಿಕ್ಕಲೇ ಇಲ್ಲ, ಹಾಗಾಗಿ ನಾನು ಖಾಲಿ ಕೈಲಿ ಬರಬೇಕಾಯ್ತು ಅಂತ ಹೇಳ್ತಾನಂತೆ. ತಕ್ಷಣ ಇವರಿಗೆ ತುಂಬ ಭಯ ಆಗುತ್ತೆ. ಆದರೆ ಅದರ ಹಿಂದೆಯೇ ಗಾಳಿ ಸುದ್ದಿ, ಅಂದರೆ ಬಾಯಿಂದ ಬಾಯಿಗೆ ಸುದ್ದಿ ಬರುತ್ತೆ,
ಪಂಢರಾಪುರದಲ್ಲಿರುವಂತಹ ವಿಠಲನ ಕೆನ್ನೆ ಊದಿದೆ ಅಂತ. ಇದು ನಿಜ ಕತೆ ಅಂತಲೂ ಹೇಳ್ತಾ ಹೋಗ್ತಾರೆ ಕೆಲವರು. ಅಂದರೆ ವಿಠಲನೇ ಬಂದು ಪುರಂದರದಾಸರಿಗೆ ಅವರ ಕಾರ್ಯ ಆಗಬೇಕು ಅಂತ ತುಪ್ಪವನ್ನು ತಂದುಕೊಟ್ಟಿದ್ರಂತೆ. ಇವರು ಕೋಪದಿಂದ ಹೊಡೆದಿದ್ದು ತನ್ನ ಶಿಷ್ಯನಿಗಲ್ಲ, ಪುರಂದರದಾಸರಿಗೆ ನಿಜವಾಗಿಯೂ ಸಹ ವಿಠಲನ ಕೆನ್ನೆ ಊದಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಈ ರೀತಿ ಸಾಕಷ್ಟು ಕಥೆಗಳು ನಮಗೆ ಓದೋದಕ್ಕೆ ಸಿಗ್ತಾ ಹೋಗುತ್ತೆ. ಅಂದರೆ ನಾವು ನಮ್ಮ ಎಲ್ಲ ಕರ್ತವ್ಯಗಳನ್ನು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ನಮ್ಮ ಕೆಲಸಕ್ಕೆ ಅವನೇ ಸುಲಭವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ನಮಗೆ ಯಾವ ಕಾಲಕ್ಕೆ ಏನು ಬೇಕೋ ಅವನೇ ಕೇಳ್ತಾನೆ. ಅದಕ್ಕೋಸ್ಕರ ಪುರಂದರದಾಸರು ಒಂದು ಕಡೆ ಬರಿತಾ ಹೋಗ್ತಾರೆ, ನನಗೆ ಏನೂ ಬೇಡ ತಂದೆ, ನಿನ್ನನ್ನೇ ಬೇಡುವೆನು, ನಿನ್ನನ್ನೇ ಕೇಳುವೆನು, ನಿನ್ನನ್ನೇ ಬೇಸರಿಸಿ ಕೇಳುವೆನು ಅಂತ. ಅಂದರೆ ನಿನಗೆ ಬೇಸರ ಆಗಿಬಿಡಬೇಕು, ಏನಪ್ಪ ಇವನು ಇಷ್ಟೊಂದು ನನ್ನ ಹತ್ರನೇ ಕೇಳ್ತಾನಲ್ಲ, ಇವನಿಗೇನು ಬೇರೆ ಕೆಲಸ ಇಲ್ವಾ ಅಂತ. ಆ ರೀತಿ ನನಗೇನು ಬೇಕು ನಿನ್ನ ಹತ್ರನೇ ಬೇಡ್ಕೊತೀನಿ, ನನಗಿದು ಬೇಕು, ನನಗೇನು ಬೇಕು ಅಂತ ನಿನ್ನನ್ನೇ ಬೇಡ್ತೀನಿ. ನನಗೆ ನನ್ನ ಜೀವನದಲ್ಲಿ ಏನೇ ಬೇಕಾದರೂ ನಾನು ನಿನ್ನನ್ನೇ ಕೇಳ್ತೀನಿ. ಹಾಗೆ ನೀನು ಬೇಸರಿಸಿಕೊಳ್ಳು, ಅಂದರೆ ನಿನಗೆ ಬೇಜಾರಾದರೂ ಪರವಾಗಿಲ್ಲ, ನಾನು ಪ್ರತಿನಿತ್ಯ ನನಗೇನು ಬೇಕು ನಿನ್ನನ್ನೇ ಕೇಳ್ತೀನಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪಂಢರಾಪುರದ ಕೃಷ್ಣ ನಿಜವಾಗಿಯೂ ಸಹ ಕೃಷ್ಣನಾಗೇ ಬಂದು ನಿಂತ. ಯಾಕೆ ಅಂದರೆ ನಾವು ಕಳೆದ ತರಗತಿಯಲ್ಲಿ ಕೇಳಿಬಿಟ್ಟಿದ್ವಿ, ಪುಂಡರೀಕನ ತನ್ನ ಕರ್ತವ್ಯದ ನಿಷ್ಠೆಗೆ ಭಗವಂತ ಬಂದು ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಅಂತ. ಹಾಗಾಗಿ ಒಳಗಣ್ಣಿನಿಂದ ದೇವರನ್ನು ನೋಡಿದವರು ಅಥವಾ ಎಲ್ಲವನ್ನ ತ್ಯಾಗ ಮಾಡಿದವರಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪಗಳಿರುವುದಿಲ್ಲ. ನಾನು ಹೇಳಿದ್ದೆ, ನಾವು ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ ಅಥವಾ ಸಹಸ್ರನಾಮವನ್ನು ಹೇಳ್ತಾ ಇರ್ತೀವಿ. ಸಹಸ್ರನಾಮ ಹೇಳಬೇಕಾದ್ರೆ ಅಯ್ಯೋ ಇವ್ರು ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತನೋ, ಅವ್ರು ಈ ತಪ್ಪು ಮಾಡಿದ್ರು ಅಂತನೋ, ಈ ರೀತಿ ನಮ್ಮ ತಲೆಯಲ್ಲಿ ಓಡಿದ್ರೂ ಸಹ ನಾವು ಪಾರಾಯಣವನ್ನು ಮಾಡಿದಾಗ ಅಥವಾ ಇನ್ನಾವುದೋ ಪೂಜೆ ಪುನಸ್ಕಾರ ಮಾಡಿದಾಗ ಪಾಪದ ಲೇಪಗಳಾಗತ್ತೆ ಅಂತ. ಆದರೆ ನಾವು ಮಾಡುವಂತಹ ಎಲ್ಲ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ನಮಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪವಿಲ್ಲದ ಹಾಗೆ ಮಾಡ್ತಾನೆ. ಹೇಗಪ್ಪ ಅಂತ ಅಂದರೆ ಇಲ್ಲಿ ಅರ್ಜುನನಿಗೂ ಸಹ ಅದೇ ಹೇಳ್ತಾ ಇರೋದು, ನಿನಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪಗಳಿಲ್ಲ ಅಂತ. ಅಂದರೆ ನಿನ್ನ ವರ್ಣಕ್ಕೆ ತಕ್ಕ ಹಾಗೆ ಕೆಲಸವನ್ನು ಮಾಡು. ಅಂದರೆ ನೀನು ಕ್ಷತ್ರಿಯ ವರ್ಣದವನಾಗಿದ್ದೀಯಾ, ಹಾಗಾಗಿ ಕ್ಷತ್ರಿಯ ವರ್ಣದವನು ಕೆಲಸ ಮಾಡಲೇಬೇಕು. ಉದಾಹರಣೆ, ನೀನು ತಾಯಿಯಾಗಿದ್ದೀಯಾ, ನಿನ್ನ ತಾಯಿಯ ಕರ್ತವ್ಯವನ್ನು ನಿಭಾಯಿಸು. ನೀನು ಸೊಸೆಯಾಗಿದೆಯಾ, ನಿನ್ನ ಸೊಸೆಯ ಕರ್ತವ್ಯವನ್ನು ನಿಭಾಯಿಸು. ನೀನು ಹೆಂಡತಿಯಾಗಿದೆಯಾ, ನಿನ್ನ ಹೆಂಡತಿಯ ಕರ್ತವ್ಯವನ್ನು ನಿಭಾಯಿಸು. ಅದೇ ನಿನ್ನ ಪೂಜೆ ಅಂತ ಹೇಳ್ತಾ ಹೋಗ್ತಾರೆ. ಏಕೆಂದರೆ ಸಾಕಷ್ಟು ಜನ ಮನೆಯಲ್ಲಿರೋರು ನಾವು ಅಂದ್ಕೊತಾ ಇರ್ತೀವಿ, ಎಸ್ ಇವತ್ತು ನಾನು ನನ್ನ ಮಕ್ಕಳನ್ನ ನೋಡ್ಕೋಬೇಕು, ನನ್ನ ಅತ್ತೆಯನ್ನು ನೋಡ್ಕೋಬೇಕು, ನನ್ನ ಮಾವನ್ನ ನೋಡ್ಕೋಬೇಕು, ನನ್ನ ಮನೆಯ ಜವಾಬ್ದಾರಿ ನನ್ನ ಮೇಲಿದೆ, ಹಾಗಾಗಿ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ, ಪಾರಾಯಣ ಮಾಡೋಕ್ಕಾಗ್ತಿಲ್ಲ, ಅಥವಾ 4 ಏನಂತಾರೆ ಇವಾಗೆಲ್ಲ ಹೋಗ್ತಾರಲ್ಲ ಗಯಾಗೆ ಹೋಗೋಕ್ಕಾಗ್ತಿಲ್ಲ. ಬೇಡ, ನಮ್ಮ ಎಲ್ಲ ಕೆಲಸವನ್ನೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಒಪ್ಪಿಸಿದರೆ ಸಾಕು. ಭಗವಂತ ಅದನ್ನೇ ಪೂಜೆ ಅಂತ ಸ್ವೀಕಾರ ಮಾಡಿ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಮಗೆ ಕರ್ತವ್ಯದ ನಿಟ್ಟಿನಲ್ಲಿ ಪಾಪದ ಲೇಪ ಯಾವಾಗ ಬರೋದಿಲ್ಲ ಅಂತ ಅಂದರೆ ನಾವು ನಮ್ಮಲ್ಲಿರುವಂತಹ ಭಗವಂತನನ್ನು, ನಮ್ಮ ಒಳಗಿರುವ ಭಗವಂತನನ್ನು ಹುಡುಕಿದಾಗ ಹಾಗೂ ನಮ್ಮ ಆನಂದವನ್ನು ನಮ್ಮಲ್ಲಿ ಹುಡುಕಿದಾಗ ನಮಗೆ ಪಾಪದ ಲೇಪವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.